ಮಾಡಿಟ್ಟಿವಿ. ಅವು ತೀರ್ಸೋದು ನೋಡ್ರಿ ನನ್ನ ತಲೆ ಉಳಿದದ್ದು ಪುಣ್ಯ. ಅಂಬೆ ನನಗೂ ನಿಜವಾಗಿ ಮನಸ್ಸಿಗೆ ನೋವಾಯ್ತು. ಯಾಕೆ ಅಂತ ಹೇಳಿದ್ರೆ ಅವ ಯಾಕೆ ಅಂದ್ರೆ ಭೀಷ್ಮರ ಕಳಿಸ್ಲಿಲ್ಲ ಅಂತ ಹೇಳಿದ್ದೆ ಯಾಕೆ? ನಾನು ಹಣ ಕೇಳಿದೆ ಅನ್ನುವ ಕಾರಣಕ್ಕಾಗಿ. ಮತ್ತೆ ಹೇಳಿದೆ ಅಲ್ಲ ಅಲ್ಲ ನಂಗೆ ಬೇಡ ಅಂದ್ರೆ ನನ್ನೊಂದು ವ್ಯವಹಾರ ಮುಗಿಸ್ಕೊಬಿಡುವ ನೋಡಿದೆ ನಾನು. ಸರಿ ಮಂಗಳಾರತಿ ಆಯ್ತು, ಈಗ ಆಯ್ತಲ್ಲ. ಆದ್ರೂ ಒಂದು ಏನು ಇದು ನಾ ಹೇಳಿಸ್ಕೊಂಡೆ ಅವನಲ್ಲಿ. ಯಥಾರ್ಥಕ್ಕೆ ಬ್ರಾಹ್ಮಣನಾದವ ಹಣವನ್ನು ಕೇಳಬಾರ್ದು. ಎಲ್ಲಿ ಕಾರ್ಯಕ್ರಮ ಮಾಡಿಸ್ಕೊಂಡು ಇಷ್ಟು ಕೊಡ್ಲೇಬೇಕು ಅಂತ ಕೇಳಬಾರ್ದು. ಅಸಂತುಷ್ಟೋ ದ್ವಿಜಾನಷ್ಟ ಸಂತುಷ್ಟೋ ಯುವ ಪಾರ್ಥಿವ ಅಂತುಂಟು, ಇಲ್ಲ ಅಂತಲ್ಲ. ಹಾಗಂತ ಬ್ರಾಹ್ಮಣರಿಗೆ ಕೊಡ್ತೇನೆ ಅಂತ ಹೇಳಿದ ಹಣ ಕೇಳಿದರೆ ತಪ್ಪಲ್ಲ. ಇಲ್ಲ, ಅದು ಶಾಸ್ತ್ರದಲ್ಲೆಲ್ಲೂ ನಾ ಶಾಸ್ತ್ರ ತಪ್ಪಲಿಲ್ಲ. ಆದ್ರೂ ಅವ ಜೋರಾದ, ಹೋಗ್ಲಿ ಬಿಡು. ಈಗ ನೋಡು, ಅಲ್ಲೂ ಹೇಳಿಸ್ಕೊಂಡೆ ಇಲ್ಲೂ ಹೇಳಿಸ್ಕೊಂಡೆ, ನಮ್ಗೇನೂ ಇಲ್ಲ, ನಮ್ಮ ಹಣೆ ಬರ. ನಮ್ಗೆ ಬೇಕಿತ್ತ ಈ ವಯಸ್ಸಿನಲ್ಲಿ? ನಿಮ್ ತಪ್ಪಿಲ್ಲ ಸ್ವಾಮಿ. ನಾನೇ ತಪ್ಪಿದ್ದೇನೆ. ಕೊಡ್ತೇನೆ ಅಂತ ಮಾತಾಡಿದ ಮೇಲೆ ಕೊಡ್ಲೇಬೇಕಿತ್ತು ನಾನು. ಸೋಭವನ್ನ ಸೇರಿದ ಮೇಲೆ ಹೌದು ಕೊಡ್ತೇ ಅಂದೆ ಅಲ್ಲ. ಸಾಲ್ವನ ಹೆಂಡತಿ ಆಗ್ತೇನೆ, ನಾನು ಇಲ್ಲಿ ಮಹಾರಾಣಿ ಆಗ್ತೇನೆ. ನಾನು ಖಂಡಿತವಾಗಿ ಕೊಡಬಹುದು ಎಂಬಂತ ವಿಶ್ವಾಸ ಇಟ್ಟು ಕೊಡ್ತೇನೆ ಅಂತ ಹೇಳಿಬಿಟ್ಟೆ. ದೇವ್ರೆ, ನನ್ನ ನಾವು ಮದುವೆ ಆಗಿಲ್ಲ, ಇಲ್ಲ ನಾನು ಹೆಂಡತಿ ಆಗಿಲ್ಲ, ಅವನಿಗೆ ಮಹಾರಾಣಿ ಆಗಿಲ್ಲ, ಎಂತ ಕೊಡ್ಲಿ ಹೇಳಿ? ಕ್ಷತ್ರಿಯರು ಮಾತು ತಪ್ಪಬಾರಬಾರದು. ಒಂದು ಮಾತುಂಟು, ಕಾಶಿಯ ರಾಜಕುಮಾರಿ ನಾನು, ಕ್ಷಾತ್ರಿಯ ಮಗಳು, ಹೆಣ್ಣು ನಾನು. ಹೌದು, ಆಡಿದ ಮೇಲೆ ಭಾಷೆಯೇ ತಾನೆ ಅಲ್ವಾ? ನಾನು ಕೊಡಲೇಬೇಕು ಸ್ವಾಮಿ. ನನ್ನಪ್ಪನ ನನ್ನ ಶೃಂಗಾರ ಮಾಡಿಕೊಂಡು ವಧುವಾಗಿ ನಿಲ್ಲಿಸಿದ್ದಾನೆ. ನನ್ನ ತಂದೆ ಅಂತ ಅಲ್ಲ, ಈ ಲೋಕದಲ್ಲಿ ಹೆಣ್ಣು ಹೆತ್ತಂತ ಎಲ್ಲ ಅಪ್ಪಂದಿರು ಸಾಲವನ್ನಾದರೂ ಮಾಡಿ ತನ್ನ ಮಗಳು ನಾಳೆ ಗಂಡನ ಮನೆಯಲ್ಲಿ ತಲೆ ಎತ್ತು ತಿರುಗಲಿ ಎನ್ನುವ ಕಾರಣಕ್ಕೆ ಮೈ ತುಂಬಾ ಬಂಗಾರ ಆಗ್ತಾರೆ. ಹೌದೇ? ಬರೇ ತಲೆ ಎತ್ತಿ ನಿಲ್ಲಲಿ ಅಂತಲ್ಲ, ತನ್ನ ಮಗಳ ಅನಿವಾರ್ಯ ಸಂಕಷ್ಟದ ಸ್ಥಿತಿಯಲ್ಲಿ ನಾವು ಕೊಟ್ಟಂತ ಒಡವೆಯಾದರೂ ಅವರಿಗೆ ಸಹಕಾರ ಕೊಡಲಿ ಎಂಬ ಕಾರಣಕ್ಕಾಗಿ ಸ್ವಾಮಿ. ಆ ಗಂಡನ ಮೇಲೂ ಸುಡುಗಂಡು ವಿಶ್ವಾಸ ಇಲ್ಲ, ಎಂತ ಮಾಡುದು? ನನ್ನ ಅಪ್ಪ ನನಗೆ ಆಭರಣ ತೋರಿಸಿದ್ದಾರೆ, ಶೃಂಗಾರ ಮಾಡಿ ನಿಲ್ಲಿಸಿದ್ದಾರೆ. ಹೌದು, ಅದೇನು ಮಾಡೋಣ? ಮದುವೆಯ ಭಾಗ್ಯ ನನಗಿಲ್ಲ, ಮದುವೆ ಯೋಗ್ಯ ನನಗಿಲ್ಲ. ಇನ್ಯಾಕೆ ಈ ಒಡವೆ? ಅಂದರೆ ನಾನು ಯಾರನ್ನ ಬಂಗಾರ ಅಂತ ತಿಳ್ಕೊಂಡು ಓಡೋಡಿ ಬಂದೆನು, ಅವನೇ ಕಾಲಿಂದ ತಳ್ಳಿದ ಮೇಲೆ ತೂರಿದ ಮೇಲೆ ಬೆಲೆ ಬಾಳುವ ಈ ಬಂಗಾರ ಬೇಕೆ? ಅದಕ್ಕೆ ಬೇಡ ಸ್ವಾಮಿ. 1,00,000ಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವಂತ ಬಂಗಾರ ಇದು. ಯಾರಿಗೆ? ಅದನ್ನು ನಿಮ್ಮನ್ನ ಕೊಡ್ತೇನೆ, ನಂಗೆ ಎಂತಕ್ಕೆ? ಸ್ವೀಕರಿಸಿ. ಕೊಡ್ತೇನೆ ಹೇಳಿದ ಮಾತಿಗೆ? ಹೌದು, ನೀವು ಅದನ್ನು ದಾನವಾಗಿ ಸ್ವೀಕರಿಸಿ. ಅಂದರೆ ನನ್ನ ಮಾತು ಉಳಿದಂತಾಗ್ತದೆ. ದಾನವಾಗಿ ಸ್ವೀಕರಿಸಿದಾಗ ನೀವು ತಪ್ಪಿದಂತ ಆಗುವುದಿಲ್ಲ. ಜೊತೆಯಲ್ಲಿ ಇದನ್ನ ನೀವು ಹೇಳಿದ್ರಲ್ಲ, 5 ಹೆಣ್ಣು ಮಕ್ಕಳಿದ್ದಾರೆ ಅಂತ. ಹೌದೇ? ನಿಮ್ಮ ಹಿರಿಯ ಮಗಳಿಗೆ ಇದನ್ನು ತೊಡಿಸಿ ದಾರೆ ಎರೆದು ಕೊಡಿ. ದಾರೆ ಎರೆಯುವ ಕಾಲಕ್ಕೆ ಅಂಬೆಯ ನೆನಪು ಮಾಡ್ಕೊಳ್ಳಿ. ಯಾಕೆ ಅಷ್ಟೊತ್ತಿಗೆ? ಬರುವ ಜನ್ಮದಲ್ಲಾದರೂ ಮದುವೆ ಎಂಬಂತ ಸಂಸ್ಕಾರ ಈ ಅಂಬೆಗೆ ಸಿಗಬಹುದು. ಜೊತೆಗೆ ಊರಿನ ಹೆಣ್ಣು ಮಕ್ಕಳಿಗೆ ಹೇಳಿ ಒಂದು ಮಾತನ್ನ. ಹೌದಾ? ನೀವ್ಯಾರು ತಂದೆ ತಾಯಿಯನ್ನ ಬಿಟ್ಟು ಸ್ವತಂತ್ರವಾಗಿ ಗಂಡನ್ನ ಆಯ್ಕೆ ಮಾಡಿಕೊಳ್ಳಬೇಡಿ. ಹಾಗೆ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಬದುಕು ಅಂಬೆಯ ಬದುಕಂತೆ ಆಗುತ್ತದೆ ಅಂತ ಹೇಳಿಬೇಡಿ. ಆಗುತ್ತದೆ ಎನ್ನುವುದಕ್ಕೆ ಅಂಬೆಯ ಆಭರಣ ಸಾಕ್ಷಿ ಅಂತ ಹೇಳ್ಬೇಕಾ? ಸ್ವೀಕರಿಸಿ. ಅಂಬೆ, ನಿಜವಾಗಿ ಧೀಮಂತ ಮನಸ್ಸಿನವಳು ನೀನು ತಾಯಿ. ನನಗೆ ಸಂಕಟದಿಂದ ನನ್ನ ಅಂತರಂಗ ಈಗ ಕೊರಗುತ್ತುಂಟು, ಕೊರೈತಾ ಉಂಟು. ನಮ್ಮದು ಚಿಕಿತ್ಸಕ ಬುದ್ಧಿ.
ಪ್ರತಿಯೊಂದನ್ನು ಪರೀಕ್ಷಾತ್ಮಕವಾಗಿಯೇ ನೋಡುವುದು ನಾವು ಬುದ್ಧಿಜೀವಿಗಳು ಎನ್ನುವುದು ನಮ್ಮ ಕಲ್ಪನೆ. ಅದರ ಪರಿಣಾಮ ಹೀಗೆಲ್ಲ ಆಗಿ ಹೋಯ್ತು. ಕೈ ಹಿಡಿದು ನಡೆಸುವಂತೆ ಹೇಳಿದ್ದು ಯಥಾರ್ಥಕ್ಕೆ ನಡೆಯಲಿಕ್ಕೆ ಕೂಡದೆ ಅಲ್ಲ, ನಾನು ನಿನ್ನ ಮನಸ್ಥಿತಿ ಏನು ನೋಡುವ ಎನ್ನುವ ಕಾರಣಕ್ಕೆ ಕೇಳಿದ್ದು. ಹೆಣ್ಣನ್ನು ಚಪಲೆ, ಚಂಚಲೆ, ಚಾಟುಮತಿ, ಚಾರುಶೀಲೆ ಹೀಗೆಲ್ಲ ಅಂತ ಅವಳ ಗುಣಗಳನ್ನು ಹೊಗಳಿದ್ರು. ಅದೆಲ್ಲವನ್ನು ನಿನ್ನಲ್ಲಿ ಕಂಡೆ. ಕೈ ಹಿಡಿಬೇಕು ಅಂತ ಹೇಳಿದಾಗ ರಣಚಂಡಿಯಂತೆ ಆಗಿ ಸಾಲ್ವನೊಬ್ಬನಲ್ಲದೆ ಮತ್ತೊಬ್ಬರನ್ನು ಕಣ್ಣೆತ್ತಿ ನೋಡ್ಲಿಕ್ಕಿಲ್ಲ ಎಂತ ಹೇಳುವಲ್ಲಿ ನಿನ್ನ ಧೀರತನ, ಆ ಮನೋಭಾವನೆ ಒಳಗಿಂದ ಯಥಾರ್ಥಕ್ಕೆ ನನಗೆ ಸಂತೋಷ ಕೊಟ್ಟಿದೆ ಅಂಬೆ. ಒಂದು ಕ್ಷಣಕ್ಕೆ ನೀನು ನನ್ನಲ್ಲಿ ವಿನೋದ ಮಾಡಿದ್ದುಂಟು, ಹೀಯಾಳಿಸಿದ್ದುಂಟು. ಆದರೂ ಇದು ಎಲ್ಲದರ ಒಟ್ಟಿಗೆ ಹೆಣ್ಣನ್ನು ಭೂಮಿಗೆ ಹೋಲಿಸಿದ್ದಾರೆ. ಆ ಭೂಮಿಯ ತೂಕಕ್ಕೆ ಸರಿಯಾಗಿ ಈಗ ಮಾತಾಡಿದೆ ನೀನು. ನನ್ನ ಜೀವನ ಹಾಳಾಗಿ ಹೋಯ್ತು ಬ್ರಾಹ್ಮಣರೇ. ನಿಮ್ಮ ಮಗಳ ಜೀವನ ಆದ್ರೂ ಒಳ್ಳೇದಾಗ್ಲಿ ಅಂತ ಆಭರಣ ಕೊಡ್ತಿ ಅಂತ ಆದ್ರೆ ನನಗೆ ನೋವೇನು ಗೊತ್ತಾ? ಏನು ಸ್ವಾಮಿ? 1 ಲಕ್ಷ ನಾನು ಕೇಳಿದ್ರಿಂದ ಅವ ಹಿಂದಿನಿಂದ ಬಂದಷ್ಟು ಮಾತಾಡ್ದ. ನೀನು ಸಾಲ್ವನಿಗೆ ಮಾತು ಕೊಟ್ಟದ್ದು, ಆಚಾರ್ಯರು ಬಂದದ್ದು, ಇದು ಯಾವುದು ನನಗೆ ಸಂಬಂಧ ಇದ್ದದ್ದಲ್ಲ. ಒಬ್ಬ ಬ್ರಾಹ್ಮಣ ಅಂದ್ರೆ ಏನು ಅಂತ ನನಗೂ ಗೊತ್ತು. ವೃತ್ತಿ ಅಲ್ಲ ನಾನು ಹೇಳಿದ್ದು. ಬ್ರಾಹ್ಮಣನನ್ನು ಯಾರಿಗೆ ಹೋಲಿಸಿದ್ದಾರೆ, ಬ್ರಾಹ್ಮಣರ ಗುಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂತಿದ್ದು ಅವ ನಿನ್ನನ್ನು ಆಕ್ಷೇಪ ಮಾಡಲಿಕ್ಕೆ ಒಬ್ಬ ನಾನು ಕಾರಣನಾಗಿ ಬಿಟ್ನಲ್ಲ. ನನಗೆ ಅವ ಹಿಂದಿನಿಂದ ಬಂದದ್ದು ಗೊತ್ತಿಲ್ಲ. ಆದರೂ ಆ ಸತ್ಯ ಹೌದಲ್ಲ. ಆ ಕೊರಗು ನನ್ನ ಹೊಟ್ಟೆಯಲ್ಲಿ ಕೊರೈತಾ ಉಂಟು. ಈಗ ಹೇಳ್ತೇನೆ ಕೇಳು. ಯಾವ ಕಾರಣಕ್ಕೂ ಆಭರಣ ಬೇಡ. ಇದನ್ನು ತಕೊಂಡೋಗಿ ನನ್ನ ಮಕ್ಕಳಿಗೆ ಕೊಟ್ಟರೆ ನನ್ನ ಮಗಳು ಒಂದು ಹೆಣ್ಣಿನ ಜೀವನ ಹಾಳು ಮಾಡಿಯೇ ನೀವು ಇದನ್ನು ತಂದ್ರ ಅಂತ ಕೇಳ್ರಿ ನಾನು ಏನು ಉತ್ತರ ಕೊಡ್ಲಿ ಅಂಬೆ? ಆದ್ರಿಂದ ಬರ್ತೆ, ಬೇಡ ನಂಗೆ. ಬ್ರಾಹ್ಮಣ್ರೆ ಹೋಗ್ಬೇಡಿ. ಯಾಕಮ್ಮ? ಭೀಷ್ಮಾಚಾರ್ಯರು ನನ್ನನ್ನು ನಿಮ್ಮ ಕೈಯಲ್ಲಿಟ್ಟಿದ್ದು. ಹೌದು. ಅಂದ್ರೆ ಬ್ರಾಹ್ಮಣರು ಅಂದ್ರೆ ಅಗ್ನಿ. ಹೌದು. ಅಗ್ನಿಯ ಕೈಯಲ್ಲಿ ಭೀಷ್ಮಾಚಾರ್ಯರು ಇಟ್ಟಿದ್ದಾರೆ. ಅಗ್ನಿ ಬದುಕನ್ನು ಸುಡಲೂಬಹುದು, ಅಲ್ಲ ಬೆಳಕುವಾಗ ನಿಲ್ಲಲೂಬಹುದು. ಹಚ್ಚಿದರ ದೀಪ ಉರಿದ್ರದು. ಹಾಗಾಗಿ ಹೌದು, ನನ್ನನ್ನು ಸುಡುವ ಅಗ್ನಿ ಆಗಬೇಡಿ. ಅಂದ್ರೆ ನನಗೆ ಬೆಳಕನ್ನು ಕೊಡುವ ದೀಪ ನೀವು ಆಗಬೇಕು. ಅದಕ್ಕೆ ನನ್ನನ್ನು ಕರ್ಕೊಂಡೋಗಿ ನಾನು ಬರ್ತೇನೆ. ತಕೊಳ್ಳಿ. ಇದನ್ನು ತಕೊಳ್ಬೇಕು ಅಂತೀಯ? ಹೌದು ಅಂಬೆ. ಇದು ನನಗೆ ಅಗತ್ಯ ಎನ್ನುವುದು ಪ್ರಶ್ನೆ ಅಲ್ಲ. ದೈವಸ್ವ ಬ್ರಹ್ಮಸ್ವ ಇಟ್ಕೊಂಡವರು ಉದ್ಧಾರ ಆಗುವುದಿಲ್ಲ. ನಾನು ಮತ್ತೊಂದು ಜನ್ಮಕ್ಕೂ ಬರಬಾರ್ದು. ಆ ಕಾರಣಕ್ಕೆ ಕೊಡು. ಒಳ್ಳೇದಾಗ್ಲಿ. ತೀರ್ಮಾನ ನಿಂದು. ಎಲ್ಲಿಗೆ? ನಾನು ನಿಮ್ಮ ಮುಂದೆ ಬರ್ತೇನೆ. ಕರ್ಕೊಂಡೋಗಿ ಬಿಟ್ಟು ಬಾ ಅಂತ ಹೇಳಿದ್ರು, ಬಿಟ್ಟರೆ ಆಗದೆ ಹೋದ್ರು ಕರ್ಕ ಬಾ ಅಂತ ಹೇಳಿದ್ರ. ಅಂದ್ರೆ ನನಗೆ ಮುಂದೆ ನೀನೇ ವಿಚಾರ ಮಾಡಬೇಕು. ನಾನು ಬರ್ತೇನೆ. ಪರಮ ಪಾತಕಿ ಪರಮ ಪಾತಕಿ ಸಾಲ್ವ ಮೂರ್ಖನು ಸಾಲ್ವ ಸಾಲ್ವ ಮೂರ್ಖನು ಪರಮ ಪಾತಕಿ ಮತ್ತಿದ ಪರಮ ಪಾತಕಿ ಸಾಲ್ವ ಮೂರ್ಖನು
ಸುರನದಿ ಸುತ ಬುದ್ಧಿಹೀನನು ಬುದ್ಧಿಹೀನನು ಮರುಳೇ 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 ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ 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 ಎನ್ನ ಸೃಷ್ಟಿಸಿದ ಸರಸಿಜಾಸನ ದುಷ್ಟ ಇದರೊಳು ಇದಕ್ಕೆ ಸರ್ವಕಾರಣ ಮೂಲ ಭೀಷ್ಮ ಭೀಷ್ಮ ಸರ್ವಕಾರಣ ಮೂಲ ಭೀಷ್ಮ ತರಳತನ ಏನೆಂಬೆ ಹೋಗುವೆನು ಅವನ ಬಳಿಗೆನು ತರಳತನವೇನೆಂಬೆ ತರಳತನವೇನೆಂಬೆ ಹೋಗುವೆನು ಅವನ ಬಳಿಗೆನು ಮರುಳೇ ಮರುಳೇ ಅಂಬೆಯ ಬದುಕು ನುಚ್ಚು ನೂರಾಗಿ ಹೋಯಿತು. ನಾನು ಮರುಳೇ ಅದೇ ಅಲ್ಲ, ನಾನು ಹುಚ್ಚಿಯೇ ಆಗಿ ಹೋದೆ. ಹೌದು, ಅತಂತ್ರವಾಗಿ ಅಯೋಮಯವಾಗಿ ಹೋಯಿತು ಬದುಕು. ಬೀದಿಯಲ್ಲಿ ಬಿದ್ದ ಮಾಂಸದ ತುಂಡಿನಂತಾಯಿತು ಬದುಕು. ಯಾರು ಕಾರಣ, ಯಾರು ಕಾರಣ? ವಿಮರ್ಶಿಸುವುದಕ್ಕೆ, ಯೋಚಿಸುವುದಕ್ಕೆ ವ್ಯವಧಾನ ನನಗಿಲ್ಲ. ಒಬ್ಬಳು ಹುಚ್ಚಿಯಾದ ಮೇಲೆ ಏನಂತ ವಿಮರ್ಶಿಸಲಿ? ವ್ಯಾಕುಲತೆಗೆ ಒಳಗಾದ ಮೇಲೆ ಯಾರು ಅಂತ ತೀರ್ಮಾನಿಸಲಿ? ನನ್ನ ಬದುಕನ್ನ ಬ್ರಾಹ್ಮಣ ಎಂಬಂತ ಅಗ್ನಿಯ ಕೈಯಲ್ಲಿಟ್ಟವ ಯಾರು 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 ಯಾರು? ಸರ್ವಕಾರಣ ಮೂಲ ಭೀಷ್ಮ ಸರ್ವಕಾರಣ ಮೂಲ ಭೀಷ್ಮ ತರಳತನ ಏನೆಂಬೆ ಹೋಗುವೆನವನ ಬಳಿಗೆ ಹೌದು, ಸಾಲ್ವನಲ್ಲಿಗೆ ಹೋಗಿದ್ದೇವೆ. ಹೋಗಿದ್ದೆ. ಪುನಃ ಬಂದ ಕಾರಣ ರಥ ಏರಿಸಿಕೊಂಡು ಮುಂದೆ ತಪ್ಪಿಗೆ ಬೇಕಾಗಿ ಸಾಲ್ವ ತಿರಸ್ಕಾರ ಮಾಡಿದ್ದಾನೆ. ಆ ಕಾರಣಕ್ಕೆ ನೀನೇ ಮದುವೆ ಆಗತಕ್ಕದ್ದು. ಆಗದೆ ಇದ್ರೆ ಆಗದೇ ಇದ್ರೆ ಭೀಷ್ಮ. ಎನನೆ ಮೂಡನೆ ಎನನೆ ದುರಾತ್ಮನೆ ಎನ್ನ ಪತಿ ಶೂನ್ಯಳಂಗೈದೆ ಚಲಿಸಿ ಘೋರಾರಣ್ಯದೊಳವನ ಚಲಿಸಿ ಕುಲಗೇಡಿ ಕುಲಗೇಡಿನಗೆ ಶೋಭವ ಇವೆ. ಆಚಾರ್ಯ, ಏನು ನನಗೆ ಪತಿ ಶೂನ್ಯಳಾಗುವಂತ ದೌರ್ಭಾಗ್ಯವನ್ನು ತಂದಿಟ್ಟಿಯಲ್ಲ ನೀನು?
ನೀನು ಮದುವೆ ಆಗುವುದಿಲ್ಲ ಅತ್ತ ಸಾಲ್ವ ತಿರಸ್ಕಾರ ಮಾಡಿದ್ದಾನೆ. ನನಗೆ ಮಾಂಗಲ್ಯ ಭಾಗ್ಯವೇ ಇಲ್ಲದಾಗೆ ಮಾಡ್ತಾನೆ. ಇಲ್ಲ ಇಲ್ಲ, ಬಿಡಲಾರೆ ಘೋರವಾದ ತಪಸ್ಸನ್ನ ಮಾಡಿ ಕುಲಗೇಡಿ ನಿನಗೆ ಶಾಪ ಕೊಟ್ಟೆ. ನಿನ್ನಂತವಳಿಗೂ ಶಪಿಸುವ ಶಕ್ತಿ ಬಂತು ಅಂತಾದ್ರೆ ನಿನ್ನ ಹೆಸರಿನಲ್ಲಿ ದೇವಸ್ಥಾನಗಳು ಅಲ್ಲದಿರ ದುರಪರಾಕ್ರಮಿಗಳನ್ನು ಒಲಿಸಿ ನಿನ್ನಯ ಶಿರವ ಚಂಡಾಡಿಸುವೆ, ಶಿರವ ಚಂಡಾಡಿಸುವೆ. ಮೊಲೆಯ ಪತ್ತಿಯುವುದು ಕಾಶೀಶ ಸುತೆಯಲ್ಲ, ಕಾಶೀಶ ಸುತೆಯಲ್ಲ. ಚಲವ ಕಾಂಬವೇರತವಿಂದ ವರ್ಣದಿ ಶೋಕಿಸುವಲ್ಲಿಯೇ ಅಲ್ಲದಿರೇ ದಾರಿ ಉಂಟು. ಹಸಿಯಾದ ದೇಹ, ಬಿಸಿಯಾದ ಯೌವನ ಉಂಟು. ಹೋಗ್ತೇನೆ. ಈ ಲೋಕದಲ್ಲಿ ಗುಡ್ಡಕ್ಕಿಂತಲೂ ಗುಡ್ಡ ಎತ್ತರ ಉಂಟು. ನಿನಗಿಂತಲೂ ದುರಪರಾಕ್ರಮನ ಒಲಿಸಿ ಅವನನ್ನ ಕರೆತಂದು ನಿನ್ನ ಮುಂಡ ಚಂಡಾಡ್ತೇನೆ. ಅದಲ್ಲ ಅಂತಾದ್ರೆ ನಾನು ಹೆಣ್ಣಲ್ಲ, ಹೊತ್ತಿದ್ದು ಸ್ತನವಲ್ಲ, ತೊಟ್ಟಿದ್ದು ಕುಪ್ಪಸವಲ್ಲ, ಕಾಶಿಯ ರಾಜಕುಮಾರಿ ಅಂಬೆ ತಂದ ಪಡೆಗೆ ಭ್ರಷ್ಟೆ ನೀ ತಂದ ಪಡೆಗೆ ಸಂಭಾರವೆಷ್ಟಾದರಿವೆ ಕಡೆಗೆ ದಿಟ್ಟೆ ಹೋಗದೆ ಉಳಿದರೆ ದಂತಗಳ ಕುಟ್ಟಿ ಮುರಿಯುವೆ ನಿಂತರೆ. ಹುಟ್ಟದ್ದು ಸೀರೆಯಲ್ಲ, ಹೊತ್ತದ್ದು ಸ್ತನವಲ್ಲ, ತಾನು ಹೆಣ್ಣಲ್ಲ ಅಂದಿಲ್ಲ. ಅಲ್ಲವಾದ್ದು ಬೇರೆ ನೊಂದಿದೆ. ಮುಖ್ಯವಾಗಿ ನಿನಗೆ ತಲೆಯೇ ಸರಿ ಇಲ್ಲ. ಕರ್ಕೊಂಡು ಯಾರ್ಯಾರನ್ನು ಕರ್ಕೊಂಡು ಬರ್ತೀಯೋ ನೋಡ್ತೇನೆ. ಭ್ರಷ್ಟೆ ನೀ ತಂದ ಪಡೆಗೆ ತಕ್ಕ ಸಾಮಾನ್ಯ ಶಕ್ತಿ ನನಗಿದೆ. ನನ್ನಿಂದ ತಪ್ಪಾಯ್ತು ಆಚಾರ್ಯ. ಹೆಣ್ಣು ಬುದ್ಧಿ ಸಣ್ಣ ಬುದ್ಧಿ ಮಾತೇ ಇಲ್ವ ಹೇಳು. ಏನು ದುಡುಕಿ ಮಾತಾಡಿ ಬಿಟ್ಟೆ ನೋಡು. ನಾನು ಮತ್ತೇನನ್ನು ಕೇಳಿಕೊಳ್ಳುವುದಿಲ್ಲ. ಯಾರಿಂದಲಾದರೂ ಸರಿ, ಹೇಗಾದರೂ ಸರಿ, ನನಗೊಂದು ಮಾಂಗಲ್ಯ ಭಾಗ್ಯ ಕೊಡಿಸು. ರಾಜಕುಮಾರಿ, ನೀ ನನ್ನ ತಮ್ಮನಿಗಲ್ಲ, ನಾನ್ ಮದುವೆ ಆಗುವುದಿಲ್ಲ. ಹಸ್ತಿನಾವತಿಯಲ್ಲಿ ಯಾರಾದರೂ ನಿನ್ನನ್ನು ಮದುವೆ ಆದರೆ ಅವರ ಶಿರಚ್ಛೇದನ ಮಾಡಿಸುತ್ತೇನೆ. ಹಾಗೆಂದು ಹೆಣ್ಣಿನ ಬಗ್ಗೆ ಕರುಣೆಯೇ ಇಲ್ಲ ಅಂತ ಭಾವಿಸಬೇಡ. ನಿನ್ನ ಅಕ್ಕನಿಗೋ ತಂಗಿಗೋ ಇದೇ ಸ್ಥಿತಿ ಬಂದಿದ್ರೆ ನಿನ್ನ ಪರಿಸ್ಥಿತಿಯನ್ನ ನೆನಪಿಸಿಕೊಂಡು ಒಂದು ಬಿಂದು ಕಣ್ಣೀರು ಸುರಿಸಿಯೇನೇ ಹೊರತು ಭೀಷ್ಮ ಇನ್ನೇನನ್ನು ಮಾಡಲ್ಲ. ಹಾಗಾದ್ರೆ ಇದು ಕೊಟ್ಟ ಕೊನೆಯ ಮಾತು. ಇದು ಕೊಟ್ಟ ಕೊನೆಯ ಮಾತು. ಆಚಾರ್ಯ ಕಟ್ಟು ಸರಗಲಿ ಗಂಟನು ಕಟ್ಟು ಸರಗಲಿ ಗಂಟನು ಮುಂದೆಲ್ಲ ದಿಟ್ಟ ಕನವನ್ನು ತೋರ್ಪೆನು. ಭ್ರಷ್ಟ ತಡೆ ಇರುವುದು ಕಲ್ಗಡಿದು ತಟ್ಟ ನಿಂತರ ಇರುವುದು. ಹೇ ಭೀಷ್ಮಾಚಾರ್ಯ, ನಾನಾಡುವ ಪ್ರತಿಯೊಂದು ಮಾತು ನಿನ್ನ ಉತ್ತರದ ಮುಂಜಾನೆ ಕಟ್ಟಿಕೋ ಗಂಟ. ಅಂಬೆ ನಿನ್ನ ಪಾಲಿಗೆ ಕೊರಳಿಗೆ ಸುತ್ತಿಕೊಳ್ಳುವ ಉರುಳು. ಅಂಬೆ ನಿನ್ನ ಪಾಲಿಗೆ ಬಿಡಿಸಲಾರದ ಕಗ್ಗಂಟು. ಅಂಬೆ ನಿನ್ನ ಪಾಲಿಗೆ ಜೀವನ್ಮರಣದ ಹೋರಾಟದ ಕೊನೆಯ ಕಾಲದ ಗಂಟು. ನೆನಪಿಟ್ಕೋ, ನಿನ್ನನ್ನು ಸುಡುವವಳು ಅಂಬೆ. ನೀನು ನೆನಪಿಟ್ಟುಕೋ. ಏನು? ನಿನ್ನಿಂದ ಬರುವ ವಿಪತ್ ಪರಂಪರೆಯನ್ನು ಮುಟ್ಟಿ ನಿಲ್ಲುವ ಶಕ್ತಿ ನನಗಿದೆ. ದೊರದೊಳವನನು ಗೆಲುವ ಶೂರನು ದರೆಯುಳೆಲ್ಲಿಯೋ ಕಾಣಿ ಸಹಜವು ವನಕ್ಕೆ ಹೋಗೆನು
ಏನ್ ಮಾಡ್ಲಿ ಹೌದು, ಸುತ್ತಾಡಿ ಸುತ್ತಾಡಿ ಸೋತೆ ನಾನು. ಇಲ್ಲಿರುವ ದಾರಿ ಒಂದೇ ಒಂದು, ಗೌರವದ ಕಾಂತಾರವನ್ನು ಸೇರಿ ತಪಸ್ಸನ್ನು ಅಂತೇಳಿ ಮಾಡ್ತೇನೆ. ಅದಕ್ಕೂ ಮೊದಲಾಗಿ ಕಾಣಬೇಕಾದ್ರೂ ಕಾಣಲೇಬೇಕು ತಾನೆ. ಯಾರ ಶಿಷ್ಯಮ, ಯಾರ ಶಿಷ್ಯಮ, ಯಾರ ಶಿಷ್ಯ. ಪರಿವಿಡಿದು ಶತ ಸೂರ್ಯ ಭಾಸದಿವು ತೋಷದಿವು, ಪರಿವಿಡಿದು ಶತ ಸೂರ್ಯ ಭಾಸದಿಂ ತೋಷದಿವು, ವರಜಟ ಮಂಡಲ ವಿರಾಜಿತದಿ ಸೋಜಿಗದೆ ಧರಿಸಿರುವ ಪರಶು ಕೃಷ್ಣಾಜಿನ ತರುವಿಗೆ ಪದವಿಗಳು ವೇಗದಿಂದ ಕೇಳಿರೈ ಮುನಿವರರು ತೋಷವ ತಾಳಿರೈ, ಕೇಳಿರೈ ಮುನಿವರರು ತೋಷವ ತಾಳಿರೈ. ನಾ ಗೆಲುವೆ ಭೀಷ್ಮನ ಹೇಳಿ ಕಳುಹುವೆ ನೀಲ ಕುಂತಳೆಯನು ವರಿಪುದಕ್ಕೆ. ಕೇಳದಿರ ನೀತಿಯನು ಶಸ್ತ್ರದಿ ಸೀಳುವೆನು ತಪ್ಪಿಲ್ಲ ವೀಕ್ಷಣ. ಪೇಳಿರೈ ನೀವೆನುತ ಪರಮಡಲು ಪರಶುಧಾರಕನು. ಆ ಆ ಮುನಿವರರೇ ಕೇಳಿರಿ, ಭರವಸೆಯನ್ನಿತ್ತು ಎತ್ತರದ ಮಹೇಂದ್ರಾಚಲದಿಂದ ಇಲ್ಲಿಯವರೆಗೆ ಮುನಿ ಗಡನವನ್ನೇ ಸೇರಿಸಿಕೊಂಡು ಬಂದವನಿದ್ದೇನೆ. ಗಂಡು ಬಡಲಿಯ ರಾಮ ಬಂದು ನಿಂತ ಸ್ಥಳ ಶಮಂತ ಪಂಚಕ. ಒಂದು ಕಾಲದಲ್ಲಿ 21 ಸಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ಕುಲವನ್ನೇ ನಿರ್ನಾಮ ಮಾಡಿ ರಕ್ತ ಸಿಕ್ತವಾಗಿರುವಂತಹ ಗಂಡು ಒಡಲೆಯನ್ನು ಇದೇ ಶಮಂತ ಪಂಚಕದಲ್ಲಿ ಮುಳುಗಿಸಿ ತೊಳೆದು ಪಿತೃಗಳಿಗೆ ರಕ್ತ ತರ್ಪಣವನ್ನ ಕೊಟ್ಟವ ಈ ಭಾರ್ಗವ ರಾಮ. ಈ ಹೊತ್ತು ಯಾಕೆ ಬರಬೇಕಾದಂತಹ ಸಂದರ್ಭ ಬಂತು. ಆಗ ಕೊಡಲಿಯನ್ನ ತೊಳೆದ ಕಾಲದಲ್ಲಿ ನಾನಾಡಿದ ಮಾತು ದುಷ್ಟ ಕ್ಷತ್ರಿಯರ ಹನನ ಆಗಿದೆ. ಭೂಮಂಡಲದಲ್ಲಿ ದೌಷ್ಟ್ಯ ನಿರ್ನಾಮವಾಗಿದೆ. ಇನ್ನು ನನ್ನ ಕೊಡಲಿಗೆ ಕಾಯಕವಿಲ್ಲ. ಹಾಗಾಗಿ ಮಹೇಂದ್ರಾಚಲವನ್ನಾಡರಿ ಅತ್ಯುಗ್ರವಾದಂತಹ ತಪಸ್ಸಿನಲ್ಲಿ ಮೈಮರೆಯುತ್ತೇನೆ. ಆದರೂ ಗೋಬ್ರಾಹ್ಮಣ ಸ್ತ್ರೀಯರಿಗೆ ಸಂಕಷ್ಟ ಒದಗಿದಾಗ ಮತ್ತೆ ಪುನಃ ಗಂಡು ಕೊಡಲಿಯನ್ನ ಹಿಡಿದು ಧಾವಿಸಿ ಬರ್ತೇನೆ ಎನ್ನುವ ಉಪವಾಸ ವ್ರತವನ್ನ ಕೈಗೊಂಡಿದ್ದೆ. ಅದಕ್ಕೆ ಈಗ ಕಾಲ ಬಂತು ಅಂತ ಎಲ್ಲವರು ಅಂಬಾ ಪ್ರಕರಣದ ವಿಷಯದಲ್ಲಿ ಮುನಿವರರು ನನ್ನಲ್ಲಿ ದೂರಿಕೊಳ್ತಾ ಇದ್ದಾರೆ. ನಿಮ್ಮ ಶಿಷ್ಯನಾಗಿರುವಂತ ಭೀಷ್ಮನಿಂದ ಇಂತಹ ಒಂದು ಅಚಾತುರ್ಯ ನಡೆದಿದೆ. ಕ್ಷತ್ರಿಯರಿಗೆ ಧನುರ್ವಿದ್ಯೆಯನ್ನ ಹೇಳಿಕೊಡುವುದಿಲ್ಲ ಅಂತ ಪಂಥ ಮಾಡಿರುವಂತಹ ನೀವು ಅವನಿಗೆ ವಿದ್ಯೆಯನ್ನು ಹೇಳಿಕೊಡುವಲ್ಲಿ ಅನುಗ್ರಹ ಬುದ್ಧಿಯನ್ನು ತೋರಿದ್ರಿ ಅಂತ ಅವನಿಂದಲೇ ಈಗ ಅಚಾತುರ್ಯ ನಡೆದಿದೆ. ಪ್ರಶ್ನಿಸಬೇಕಾದವರು ಗುರುವಾಗಿ ನೀವೇ. ಬನ್ನಿ ಬನ್ನಿ ಬನ್ನಿ, ಭರವಸೆಯನ್ನಿತ್ತು ಕರೆತಂದಿದ್ದೇನೆ. ಮಾತ್ರ ಅಲ್ಲ, ಅಕೃತವರ್ಣನನ್ನು ಕಳುಹಿಕೊಟ್ಟಿದ್ದೇನೆ. ಒಂದು ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತವಾಗಿ ಹಣೆಗೆ ಬಾಸಿಂಗವನ್ನ ಬಿಗಿದುಕೊಂಡು ಬಂದು ನನ್ನ ಸಮ್ಮುಖದಲ್ಲಿ ಅಂಬೆಯನ್ನು ಕೈ ಹಿಡಿಯತಕ್ಕದ್ದು. ಅದಲ್ಲ ಅಂತಾದ್ರೆ ಗುರುವಾದಂತಹ ನನ್ನಲ್ಲಿ ಯುದ್ಧವನ್ನ ಮಾಡುವುದಕ್ಕಾಗಿ ಕೈಯಲ್ಲಿ ಧನುವನ್ನು ಧರಿಸಿ ಧಾವಿಸಿ ಬರತಕ್ಕ
ಇರುವಂತದ್ದು. ಇವರ ಸಮ್ಮುಖದಲ್ಲಿ ವಿಚಾರಣೆ ನಡೆಯಬೇಕಾಗಿದೆ. ಹಾಗಾಗಿ ಈ ಎರಡು ಸಂದೇಶದಲ್ಲಿ ಯಾವುದಕ್ಕೆ ಬದ್ಧರಾಗಿ ಭೀಷ್ಮ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲಿರ್ತೇನೆ. ಪರಮ ಋಷಿ ಮಂಡಲದ ಮಧ್ಯದಿ ಪರಮ ಋಷಿ ಮಂಡಲದ ಮಧ್ಯದಿ ಪ್ರಭೆಯಲಿ ಮೆರವ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರಿಕಿಸುತ್ತಲ ಭಿನಮಿಸಿ ಭೀಷ್ಮನೋ ಪರಿಕಿಸುತ್ತಲ ಭಿನಮಿಸಿ ಭೀಷ್ಮನೋ ಚರಣ ಪ್ರಕ್ಷಾಳ ಗೈಯುತ್ತಾ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳ ತಾನಿತೋ ಕರ ಪಿಡಿದು ಕರೆತಂದು ವರರ ತುನಮಯ ಪೀಠವಿಯುತ ದೈನ್ಯದಿ ಶಿರವ ಬಾಗುತ ದೈನ್ಯದಿ ಶಿರವ ಬಾಗುತ ಗುರು ನಮೋ ಎಂದೆನುತ ನಿಂದಿರಲು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಶುಧರನ ಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದೊಳು ಪರಶುಧರನ ಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದೊಳು ಬರೆಯೊಳಗೆ ನಿನಗಿಡೆಯುಂಟೆ ಎಂಬಲಾಗ ಕೇಳಿದನು ಯಥಾಲಿರಿಸಿದೆ ಭೀಷ್ಮ ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳು ನೀನೀಗ ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳು ನೀನೀಗ ಮತ್ತೋಕಾಶಿನಿಯೇ ಅಂಬೆ ಅನ್ಯ ಪುರುಷನೋಳು ಚಿತ್ತವಿಟ್ಟಳ ತಂದು ತೊರೆದ ಕಾರಣವೇನೋ ಚಿತ್ತವಿಟ್ಟಳ ತಂದು ತೊರೆದ ಕಾರಣವೇನೋ
ವಂದಿಸುವರು. ಆಹಾ ಬಹಳ ಸಂತೋಷವಾಯಿತು. ಯಾಕೆಂದ್ರೆ ಮಗು ಭೀಷ್ಮ ಗೋವನ್ನು ಮುಂದಿಟ್ಟುಕೊಂಡು ಮಂಗಲಾಕ್ಷತೆಯನ್ನು ತಂದು ಮಧುಪರ್ಕಾದಿಗಳನ್ನು ಸಮರ್ಪಿಸಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಹಾ ಎಂತಹ ವಿನಯ ವಿಧೇಯತೆ. ಒಂದೊಂದು ದಿವಸ ನಮ್ಮ ಆಶ್ರಮಕ್ಕೆ ನಿನ್ನನ್ನು ನಿನ್ನ ತಾಯಿ ಕರೆದುಕೊಂಡು ಬಂದಾಗ ನಾನು ನೋಡಿದ, ನೀನು ತೋರಿದ ಯಾವ ವಿನಯ ವಿಧೇಯತೆ ಇತ್ತು ಅದೇ ಈಗಲೂ ಸ್ಥಾಯಿಯಾಗಿ ಉಂಟು. ಹಾಗಾಗಿ ಬಹಳ ಸಂತೋಷವಾಯಿತು ಮಗು. ಆದರೆ ನನಗೆ ವಿಚಿತ್ರವಾಗಿ ತೋರ್ತಾ ಇದೆ. ಯಾವುದು? ನಿನ್ನ ಯಶೋಗಾಥೆಯನ್ನು ನಾನು ಕೇಳುತ್ತಾ ಆನಂದ ತುಂದಿರಾಂತಕರನಾಗಿ ಮೈ ಮರೆಯುತ್ತಾ ಇದ್ದೆ. ಆದರೆ ನಿನ್ನ ಧವಳ ಕೀರ್ತಿಗೆ ಕಪ್ಪು ಚುಕ್ಕೆಯಾಗಬಹುದಾದಂಥ ಕಾರ್ಯವನ್ನ ಈ ಕಾಲದಲ್ಲಿ ಯಾಕೆ ನೀನು ಮಾಡಿದೆ ಎನ್ನುವುದೇ ಆಶ್ಚರ್ಯ. ಯಾವ ಘಟನೆಗೆ ಸಂಬಂಧಪಟ್ಟು ತಾವು ಹೇಳುತ್ತಿರೋದು ಗೊತ್ತಾಗಲಿಲ್ಲ. ಅಂಬಾ ಪ್ರಕರಣಕ್ಕೆ ಸಂಬಂಧಪಟ್ಟೆ ನಾನು ಬಂದಿದ್ದೇನೆ ಎನ್ನುವುದು ನಿನಗೆ ಗೊತ್ತಲ್ಲ. ಕೃತವೂರನನ್ನ ಕಳುಹಿಕೊಟ್ಟಿದ್ದೇನೆ. ಒಂದ ಬಾಸಿಗವರೆ ಬಿಗಿದುಕೊಂಡು ಬರಬೇಕು ಅಂಬೆಯನ್ನು ಮದುವೆ ಆಗುವುದಕ್ಕೆ. ಅಲ್ಲ ಗುರುವಿನ ಮಾತನ್ನ ಧಿಕ್ಕರಿಸ್ತಾನೆ ಅಂತ ಆದ್ರೆ ಅವ ಉತ್ತಮ ಶಿಷ್ಯ ಅಂತ ಆಗುವುದಿಲ್ಲ. ಆ ಅಪವಾದ ನಮ್ಮ ಶಿಷ್ಯನ ಮೇಲೆ ಬರಬಾರದು. ಗುರುವಿನಲ್ಲಿ ಹೋರಾಟ ಮಾಡುವುದಕ್ಕೆ ಬೇಕಾಗಿ ಧನುರ್ಧಾರಿಯಾಗಿ ಬರಬೇಕು. ನೋಡ್ತೇನೆ ವಾಸಿಂಗವನ್ನು ನೀನು ಕಟ್ಟಿಕೊಂಡು ಬರಲಿಲ್ಲ, ಕೈಯಲ್ಲಿ ಕೊಯ್ದವನ್ನ ಹಿಡಿದೇ ನೀನು ಬಂದವನಿದ್ದಿ. ನೋಡು ನೋಡು ಎಷ್ಟು ಜನ ಮುನಿ ವರರು, ಸಾಮಾನ್ಯರಲ್ಲ ಅವರು. ಇವರೆಲ್ಲ ನಾನು ನಡೆಸಬೇಕಾದಂತಹ ವಿಚಾರಣೆಯನ್ನು, ನಾನು ನಡೆಸುತ್ತಿರುವಂತಹ ವಿಚಾರಣೆಯನ್ನು ಗಮನಿಸುವುದಕ್ಕೆ ಬೇಕಾಗಿಯೇ ಬಂದಿದ್ದಾರೆ. ಹಾಗಾಗಿ ಈಗ ಇಲ್ಲಿ ನಿನ್ನ ವಿಚಾರಣೆ ನಡೆಯಲಿಕ್ಕಿದೆ. ಹೇಳಿ ಮಗು, ಗುರುವಾಗಿ ನನಗೆ ಅಧಿಕಾರ ಉಂಟು. ವಿಚಾರಣೆಗೆ ಒಳಪಡಬೇಕಾದಂತಹ ಕರ್ತವ್ಯದ ನಿಬದ್ಧತೆಯೂ ನಿನಗುಂಟು. ಎಲ್ಲಿಟ್ಟೆ ಬುದ್ಧಿಯನ್ನು ಅಂತ. ಯಾಕೆಂದ್ರೆ ಸ್ಮೃತಿ ವ್ಯತೀತ ವಿಷಯ ಮತಿರ್ ಆಗಾಮಿ ಗೋಚರ, ಬುದ್ಧಿ ತತ್ಕಾಲಿಕಿ ಜ್ಞೇಯ, ಪ್ರಜ್ಞಾ ತ್ರೈಕಾಲಿಕಿ ಮತಾಹ. ಗೊತ್ತಲ್ಲ ನಿನಗೆ, ಸ್ಮೃತಿರ್ ವ್ಯತೀತ ವಿಷಯ, ಹಿಂದೇನಾಗಿದೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳುವುದು ಸ್ಮೃತಿ. ಮತಿರ್ ಆಗಾಮಿ ಗೋಚರ, ಮುಂದೇನಾಗ್ತದೆ ಎನ್ನುವುದನ್ನು ತಿಳಿದು ವ್ಯವಹರಿಸುವುದು ಮತಿ. ಬುದ್ಧಿ ತತ್ಕಾಲಿಕಿ ಜ್ಞೇಯ, ಹಿಂದೇನಾಗಿದೆ ಮುಂದೇನಾಗಬಹುದು ಎನ್ನುವುದನ್ನು ಆಧರಿಸಿ ತತ್ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ನಿರ್ಣಯಿಸುವುದು ನಿರ್ಧರಿಸುವುದು ಬುದ್ಧಿ. ಹಾಗೆಯೇ ಹಿಂದೆ ಮುಂದೆ ಈಗ ಏನಾಗಬೇಕು ಈ ಮೂರನ್ನೂ ತಿಳಿದು ವ್ಯವಹರಿಸುವುದು ಪ್ರಜ್ಞಾ ಅಂತ ಹೆಸರು. ಅಂಬೆಯ ಪ್ರಕರಣದಲ್ಲಿ ಪ್ರಾಯಶಃ ನೀನು ದುಡುಕಿದೆಯೋ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೋ? ಇದ್ದಕ್ಕಿದ್ದ ಹಾಗೆ ನಾನು ಕೇಳಿದ ವಿಚಾರ ಹೇಳಿ. ನೀನು ಕಾಶಿಗೆ ಹೋದಿಯಂತೆ. ಹೌದು. ಕಾಶಿಯಲ್ಲಿ ಸ್ವಯಂವರ, ಪ್ರತಾಪ ಸೇನೆ ನಿರ್ಣಯಿಸಿದ ಸ್ವಯಂವರ. ಭಾರತ ವರ್ಷದಲ್ಲಿ ಎಲ್ಲರೂ ಸೇರಬೇಕು ವಿಕ್ರಮಿಗಳು. ಆ ವಿಕ್ರಮಿಗಳು ಪರಸ್ಪರ ಸಂಘರ್ಷ ಹೋರಾಟವನ್ನು ಮಾಡಬೇಕು. ಎಲ್ಲರನ್ನೂ ಯಾವಾತ ಒಬ್ಬ ಗೆಲ್ತಾನೋ ಅಂಥವನಿಗೆ ತನ್ನ 3 ಮಕ್ಕಳನ್ನು ಕೊಡ್ತೇನೆ. ಇದು ಆತ ಇಟ್ಟಂತ ಒಂದು ಪಂಥ. ಸ್ವಯಂವರ ನಾನಾ ರೀತಿಯಲ್ಲಿ ನಡೆಯುತ್ತದೆ ಮಗು. ನೀನು ತಿಳಿಯದೇ ಇದ್ದ ವಿಚಾರ ಏನೂ ಇಲ್ಲ. ಸೀತಾ ಸ್ವಯಂವರ, ಹರನ ಧನುವನ್ನು ಎತ್ತಿ ಯಾವಾತ ಹೆದೆಯ
ಅವನಿಗೆ ತನ್ನ ಮಗಳನ್ನ ಕೊಡ್ತೇನೆ ಎನ್ನುವುದು ಸೀತಾ ಸ್ವಯಂವರದ ನಿಬಂಧನೆ ಜನಕ ಮಹಾರಾಜನಿಂದ. ಹಾಗೆಯೇ ದಮಯಂತಿ ಸ್ವಯಂವರ, ನಾನಾ ರೀತಿಯ ಸ್ವಯಂವರಗಳು ನಡೆದಿವೆ. ಅದು ಇದೊಂದು ವಿಶೇಷವಾದಂತಹ ವಿಶಿಷ್ಟವಾದಂತಹ ಸ್ವಯಂವರ. ನಿನಗೆ ಸಂಬಂಧಪಟ್ಟಿದ್ದೇನೂ ಅಲ್ಲ. ಆದರೂ ನೀನು ಅಲ್ಲಿಗೆ ಹೋದಂತ ನೀನು ಅಲ್ಲಿರುವಂತಹ ಅರಸು ಮಕ್ಕಳಲ್ಲ, ಗಾರುಗಡುವಂತೆ ಕೈಯ ಕೈದು ಜಾರುವಂತೆ ಸಿಂಹ ಗರ್ಜನೆಯನ್ನ ಮಾಡಿದೆಯಂತೆ. ಎಲ್ಲವರು ನಿನ್ನನ್ನು ಕಂಡಾಗ ನತಮಸ್ತಕರಾಗಿ ನೆಲನೋಟಕರಾಗಿ ಹತಾಶರಾಗಿ ನಿಂತರಂತೆ. ಆ ಸಂದರ್ಭದಲ್ಲಿ 3 ಹೆಣ್ಣು ಮಕ್ಕಳನ್ನು ಮೊದಲೇ ರಥ ಏರಿಸಿಕೊಂಡು ಬಂದೆಯಂತೆ ನೀನು. ಈಗ ನಾನು ನಿನ್ನಲ್ಲಿ ಕೇಳುವುದು ಮಗು, ನೀನು ಅಲ್ಲಿಗೆ ಹೋದದ್ದು ಯಾಕೆ? ಹೋದ ನೀನು ಆ 3 ಹೆಣ್ಣು ಮಕ್ಕಳನ್ನು ತಂದದ್ದು ಯಾಕೆ? ತಂದ ಮೇಲೆ ಉಭಯರಿಗೆ ಒಪ್ಪಿಸಿ ಅಥವಾ ಅವರು ಒಪ್ಪಿ ನಿನ್ನ ತಮ್ಮನಿಗೆ ಮದುವೆ ಮಾಡಿಸಿದೆಯಂತೆ. ಆ ಅಂಬೆ ಅನ್ಯ ಪುರುಷನಲ್ಲಿ ಅನುರಕ್ತಳಾಗಿದ್ದಾಳೆ ಎನ್ನುವುದನ್ನು ತಿಳಿಯದೆ ನೀನು ಯಾಕೆ ತಂದೆ? ನೀನು ತಂದೆ ಎಂಬ ಕಾರಣಕ್ಕಾಗಿ ಈಗ ಸಾಲ್ವನು ಅವಳನ್ನು ತಿರಸ್ಕರಿಸಿದ್ದಾನೆ, ಸಂತ್ರಸ್ತೆಯಾಗಿದ್ದಾಳೆ ಅವಳು. ಆದ್ದರಿಂದ ನೀನೇ ಬಿಟ್ಟರೆ, ಒಂದು ಅನ್ಯ ಪುರುಷನಲ್ಲಿ ಅನುರಕ್ತಿಯಾದ ಅವಳನ್ನು ತಂದದ್ದು ಯಾಕೆ? ತಂದ ನೀನು ಅವಳನ್ನು ಬಿಟ್ಟದ್ದು ಯಾಕೆ ಹೇಳ್ತೀಯ? ಗುರುವರಿಯ ಸಾಲ್ವನ ಒಪ್ಪಿದ ಗುರುವರಿಯ ಕೇಳಿಗೆ ಸಾಲ್ವನ ಒಪ್ಪಿದ ಪರಿಯನು ಕರೆ ತಂದೆ ಸಕಲಾರ ಗೆಲಿದನ್ನ ತಮ್ಮಗೆ ಪರಿಣಯವ ಮಾಡ್ತೇನೆ ಎನ್ನುತ್ತ ನನ್ನ ಪ್ರಶ್ನಿಸುವುದಕ್ಕೆ ಇನ್ಯಾರೋ ಬಂದಿದ್ದರೆ ನನ್ನ ಉದ್ದಾಟದ ಉತ್ತರವೇ ಇತ್ತು. ನನ್ನನ್ನು ರೂಪಿಸಿದವರು ತಾವು, ತಮ್ಮ ಕರಕಮಲ ಸಂಜಾತ. ನನ್ನನ್ನು ತಿದ್ದುವುದು ಪ್ರಶ್ನಿಸುವುದು ತಮಗೆ ಮಾತ್ರ ಅಧಿಕಾರ. ಸರ್ವಸ್ವವನ್ನು ತಮ್ಮ ಪಾದದಡಿಯಲ್ಲಿ ನಿವೇದಿಸುತ್ತೇನೆ. ಬರೆಸೋಲೇಖನಗಳ ಸಕಲರಾಯರಿಗೆ ಕರಿಪುರದಲ್ಲಿ ಭೀಷ್ಮಗರಿಯದ ಹಾಗೆ ಹೀಗೆ ಪ್ರತಾಪಸೇನ ಮಂತ್ರಿಯಲ್ಲಿ ಹೇಳಿದ್ದು ಬೇಹುಚರಿಂದ ತಿಳಿದ ನಾನು ಚಕ್ರವರ್ತಿ ಪೀಠಕ್ಕೆ ಮತ್ತೊಬ್ಬ ಪ್ರತಿಸ್ಪರ್ಧಿಯನ್ನ ಸಿದ್ಧಪಡಿಸುತ್ತಾ ಇದ್ದಾನೆ. ಯಾಕೆಂದ್ರೆ ಬರುವವರೆಲ್ಲ ನಮ್ಮ ಸಾಮಂತರೇ ಎಂದು ಭಾವಿಸಿ ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾಗಿ ಅಲ್ಲಿಯವರೆಗೆ ಹೋದೆ. ಆಮೇಲೆ ಕುಟುಂಬ ಹಿತೈಷಿಯಾದಂತ ನಾನು ಆ ಹೆಣ್ಣು ಮಕ್ಕಳನ್ನ ತಂದು ನನ್ನ ತಮ್ಮಂದಿರಿಗೆ ಮದುವೆ ಮಾಡಿಸಬೇಕೆಂದು ಯೋಚಿಸಿದೆ. ಇಬ್ಬರು ಒಪ್ಪಿದರು. ಜ್ಯೇಷ್ಠಳಾದ ಅಂಬೆ ತಾನು ಸಾಲ್ವನಲ್ಲಿ ಅನುರಕ್ತೆ ಅಂತ ಹೇಳಿದಳು. ತಂದದ್ದು ತಮ್ಮನಿಗಾಗಿ, ಕಳುಹಿದ್ದು ಸಾಲ್ವನಿಗಾಗಿ. ಇಲ್ಲೇ ತಪ್ಪಿದ್ದು ನೀನು. ತಮ್ಮನಿಗೋದರು ಪರನಾರಿಯರ ನೀನು ತಮ್ಮನಿಗೋದರು ಪರನಾರಿಯರ ನೀನು ಹೆಮ್ಮೆಯೋ ಕರಪಿಡಿದು ನೀನು ಹೆಮ್ಮೆಯೋ ಕರವಿಡಿದು
ಯಾಕೆ? ಇಲ್ಲಿಯವರೆಗೆ ನಾವು ಕೇಳಿದ್ದು ಭೀಷ್ಮ ಹೋದ ಯಾಕೆ ಎನ್ನುವುದು ಗೊತ್ತಿಲ್ಲವಾಗಿತ್ತು. ವಿವರವನ್ನ ಕೊಟ್ಟೆ. ನಿನ್ನ ಸಾಮಂತರನ್ನೆಲ್ಲ ಸೇರಿಸಿ ಅಲ್ಲಿ ವಿಕ್ರಮವೇ ಫಲವಾಗಿ ಉಳ್ಳಂತ ಸ್ವಯಂವರವನ್ನು ಏರ್ಪಡಿಸಿ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯನ್ನ ಉಂಟು ಮಾಡ್ತಾನೆ ಎನ್ನುವುದು ನಿನ್ನ ಊಹೆ, ನಿನ್ನ ಕಲ್ಪನೆ. ಅದು ಸರಿಯೋ ಅಂತ ನನಗೆ ಜಿಜ್ಞಾಸೆ ಮೂಡ್ತಾ ಇದೆ. ನಿಮ್ಮ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯನ್ನ ಸೃಷ್ಟಿಸುವುದಕ್ಕೆ ಪ್ರಪಂಚದಲ್ಲಿ ವರ್ತಮಾನ ಕಾಲದಲ್ಲಿ ಸಾಧ್ಯವೇ? ಒಂದು ಕಾಲದಲ್ಲಿ ನಿನ್ನ ತಮ್ಮನೇ ಆಗಿರುವಂತ ಚಿತ್ರಾಂಗದ ಎನ್ನುವಂತ ಗಂಧರ್ವದಿಂದಲೇ ಸಾವನ್ನಪ್ಪಿದಾಗ ಇಡೀ ಗಂಧರ್ವ ಲೋಕವನ್ನೇ ಸುಡುತ್ತೇನೆ ಎನ್ನುವುದಾಗಿ ಆಕರಣಾಂತವಾಗಿ ಶರವನ್ನು ಹೂಡಿದಾಗ ದೇವಾನುದೇವತೆಗಳೆಲ್ಲ ನಭೋಮಂಡಲದಲ್ಲಿ ಉಗೆ ಉಗೆ ಎಂದು ಹೊಗಳಿ ನಿನ್ನನ್ನು ಶ್ಲಾಘಿಸಿ ಹೇಳಿದರಂತೆ, ಮೂರು ಲೋಕದಲ್ಲಿಯೂ ಭೀಷ್ಮ ಅಜೇಯ, ಮೂರು ಲೋಕದಲ್ಲಿಯೂ ನಿನ್ನನ್ನ ಗೆಲ್ಲುವವರು ಇಲ್ಲ ಅಂತಾದ್ರೆ ಹಸ್ತಿನೆಯ ಸಿಂಹಾಸನದ ಭದ್ರ ರಕ್ಷಕನಾಗಿ ನೀನಿರುವ ತನಕ ಮತ್ತೊಬ್ಬ ಪ್ರತಿಸ್ಪರ್ಧಿಯನ್ನು ನಿರ್ಮಿಸುವುದಕ್ಕೆ ಸಾಧ್ಯವ? ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಬೇಡ, ನೀನು ಹೋಗುವುದೇ ಬೇಡ. ಒಂದು ಹುಂಕಾರ ಮಾತ್ರದಿಂದಾಗಿ ಇಲ್ಲಿಯೇ ಪ್ರಕರಣಕ್ಕೆ ಅಂತ್ಯವನ್ನು ಹಾಡಬಹುದಿತ್ತು. ಅದನ್ನು ಮಾಡಲಿಲ್ಲ ಮಗು. ಆಮೇಲೆ 3 ಹೆಣ್ಣು ಮಕ್ಕಳನ್ನು ತಂದೆ ಕೇವಲ ಒಂದು ವ್ಯಕ್ತಿಯಾಗಿ ವ್ಯಕ್ತಿತ್ವವನ್ನು ಹೊಂದಿ ನೀನು ಕಾಶಿಗೆ ಹೋದವನಲ್ಲ, ಉಭಯ ವ್ಯಕ್ತಿತ್ವವನ್ನು ಹೊಂದಿ ಹೋದವನು. ಒಂದು ಸಿಂಹಾಸನದ ರಕ್ಷಕನಾಗಿ, ಮತ್ತೊಂದು ತಮ್ಮನಿಗೆ ಮದುವೆ ಮಾಡಿಸಬೇಕಾದಂತ ಅಣ್ಣನಾಗಿ ನೀನು ಕಾಶಿಗೆ ಹೋದವನು. ಸರಿ, ನೀನು ತಪ್ಪಿದ್ದು ಎಲ್ಲಿ ಗೊತ್ತ ಮಗು? ಎಲ್ಲಿ? ಕಾಶಿಗೆ ಹೋದ ನೀನು ನನ್ನ ತಮ್ಮನಿಗಾಗಿ ಈ 3 ಹೆಣ್ಣು ಮಕ್ಕಳನ್ನು ನಾನು ಕೊಂಡೊಯ್ಯುತ್ತಾ ಇದ್ದೇನೆ ಘಂಟಾ ಘೋಷವಾಗಿ ಸಾರಬಹುದಿತ್ತು. ನಿನಗೆ ಯಾವ ಭಯವೂ ಇಲ್ಲವಾಗಿತ್ತು, ಯಾವ ಹೆದರಿಕೆಯೂ ಇಲ್ಲವಾಗಿತ್ತು, ಯಾಕೆ ಏನು ಅಂತ ಪ್ರಶ್ನಿಸುವರೂ ಇಲ್ಲವಾಗಿತ್ತು. ಉಳಿದ ಘೋಷಣೆ ಮಾಡಿದೆ, ನನ್ನನ್ನು ಎದುರಿಸುವವರಿದ್ರೆ ಬರಲಿ, ಆದರೆ ಈ ಘೋಷಣೆಯನ್ನು ಮಾಡಲಿಲ್ಲ. ಹೌದು, ನನಗಲ್ಲೇ ನೀನು ತಪ್ಪಿದ್ದೆ ಅಂತ ಅನಿಸ್ತಾ ಇದೆ. ಆಮೇಲೆ ಅಂಬೆ ಅನ್ಯ ಪುರುಷನಲ್ಲಿ ಅನುರಕ್ತಳಾಗಿದ್ದಾಳೋ ಇಲ್ಲವೋ ಎನ್ನುವುದನ್ನು ನೀನು ವಿಚಾರ ಮಾಡಲಿಲ್ಲ. ಕಾರಣ ಏನು? ಹೆಮ್ಮೆ. ಚಕ್ರವರ್ತಿ ಪೀಠದ ಸಂಬಂಧವನ್ನು ಯಾರಾದರೂ ಅಲ್ಲಗಳೆಯುವುದಕ್ಕೆ ಸಾಧ್ಯವೋ? ಒಪ್ಪಿಯೇ ಒಪ್ತಾರೆ ಎನ್ನುವಂತ ಹೆಮ್ಮೆ ನಿನ್ನ ಅಂತಸ್ಥವಾಗಿತ್ತು. ಹೌದು, ಪ್ರಪಂಚದಲ್ಲಿ ಚಕ್ರವರ್ತಿಗಳಿಗೆ ಹೆಣ್ಣು ಕೊಡುವವರು ಇಲ್ಲ. ಯಾಕೆಂದ್ರೆ ಅವರ ಸಂಬಂಧವನ್ನ ಬೆಳೆಸುವುದಕ್ಕೆ ಉಳಿದವರು ಭಯಪಡ್ತಾರೆ. ಹಾಗಾದರೆ ಅವರ ವಿವಾಹ ಹೇಗೆ? ಚಕ್ರವರ್ತಿಯೇ ಇಂಥ ಹೆಣ್ಣು ಎನ್ನುವುದಾಗಿ ಸೂಚಿಸಬೇಕು. ಆವಾಗ ಅವರು ಒಪ್ಪಿ ಸಂಬಂಧವನ್ನು ನಡೆಸಬೇಕು. ಆ ನೆಲೆಯಲ್ಲಿ ನೀನು ಅಂಬೆಯನ್ನ ಕೇಳಲಿಲ್ಲ. ಕಾರಣ ಹೆಮ್ಮೆ. ಖಂಡಿತ ಅವಳು ಒಪ್ಪಿಯೇ ಒಪ್ತಾಳೆ, ಇವರು ಒಪ್ಪಿಯೇ ಒಪ್ತಾರೆ ಎನ್ನುವ ಹೆಮ್ಮೆಯಿಂದಲೇ ನೀನು ಕರೆತಂದೆ. ಒಂದೊಮ್ಮೆ ಒಪ್ಪದೇ ಇದ್ದರೆ ಏನು, ಇದನ್ನು ವಿಚಾರ ಮಾಡಲಿಲ್ಲ. ನೀನು ಅಲ್ಲಿಯೂ ತಪ್ಪಿದ್ದೀಯಾ ಅಂತ ಅನ್ನಿಸ್ತಾ ಇದೆ ಮಗು. ನನಗನ್ನಿಸುವುದು ಏನು ಗೊತ್ತಾ? ಎಲ್ಲವರು ಹೇಳಬೇಕಾದದ್ದನ್ನು ಹೇಳದೆ ಈ ಪ್ರಸಂಗ ಇಲ್ಲಿಗೆ ಬಂದು ಮುಟ್ಟಿದೆ ಅಂತ ಅನ್ನಿಸ್ತಾ ಇದೆ. ನೀನು ಹೇಳಬೇಕಿತ್ತು, ತಮ್ಮನಿಗಾಗಿ 3 ಹೆಣ್ಣು ಮಕ್ಕಳನ್ನು ಕರೆದೊಯ್ತೇನೆ, ಹೇಳಲಿಲ್ಲ. ಅಂಬೆ ತಾನು ಅನ್ಯ ಪುರುಷನಲ್ಲಿ ಅನುರಕ್ತಳಾಗಿದ್ದೇನೆ ಎನ್ನುವುದನ್ನು ಹೇಳಬೇಕಿತ್ತು, ಹೇಳಲಿಲ್ಲ. ಇದ್ದಕ್ಕಿದ್ದಾಗೆ ಸಾಲ್ವ ಪ್ರತಿಭಟಿಸಿದ. ಅವನಾದರೂ ಹೇಳಬಹುದಿತ್ತು, ನನ್ನ ಹೆಂಡತಿಯನ್ನು ಮಾತಿನಿಂದ ಮನಸ್ಸಿನಿಂದ ಹೆಂಡತಿಯಾಗಿದ್ದಾಳೆ ಅಂಬೆ, ಅವಳನ್ನು ರಥ ಏರಿಸಿಕೊಂಡು ಹೋಗ್ತಾ ಇದ್ದೆ, ಹಾಗಾಗಿ ಅವಳನ್ನು ಕೆಳಗಿಳಿಸು ಅಂತ ಹೇಳಬಹುದಿತ್ತು. ಅವನು ಹೇಳಲಿಲ್ಲ. ಅವನಿಗೆ ಮೈಗೆ ಗಾಯವಾಗುವಷ್ಟು ಘಾಸಿಗೊಳಿಸಿದೆ ನೀನು. ಆ ಸಂದರ್ಭದಲ್ಲಿ ಆದರೂ ಅಂಬೆ
ಪ್ರಸಂಗ ಇಲ್ಲಿಗೆ ಬಂದು ಮುಟ್ಟಿದೆ. ಪರಿಣಾಮ ಏನಾಯಿತು? ಅಂಬೆ ಒಂದೊಮ್ಮೆ ನಿನ್ನ ಭಯದಿಂದ ಒಪ್ಪಿದ್ರೆ, ಮಾತಿನಿಂದ ಮನಸ್ಸಿನಿಂದ ಮತ್ತೊಬ್ಬನ ಹೆಂಡತಿಯಾದಂತ ಅಂಬೆಯನ್ನು ನಿನ್ನ ತಮ್ಮನಿಗೆ ಮದುವೆ ಮಾಡಿಸಿದಂತ ಆಗುವುದಿಲ್ಲವಾಗಿತ್ತು. ಆಮೇಲೆ ಎಲ್ಲಿಯಾದ್ರೂ ಅವಳು ಬಾಯಿ ಬಿಟ್ಟಿದ್ರೆ ನಿನ್ನ ತಮ್ಮನ ಗತಿ ಏನಾಗ್ತಾ ಇತ್ತು? ಇದನ್ನು ನೀನು ಯೋಚಿಸಲಿಲ್ಲ. ತಮ್ಮನಿಗಾದರೂ ಪರನಾರಿಯನ್ನು ನೀ ಹೆಮ್ಮೆಯವಳು ಕರಬಿಡಿದು ತನ್ನ ಮಾರ್ಗ ಯಾವುದು? ಸರಿಯಾದ ಮಾರ್ಗ ಅಲ್ಲ, ದುರ್ಮಾರ್ಗ. ಯಾಕೆಂದ್ರೆ ಅಷ್ಟ ವಿವಾಹಗಳುಂಟು. ಅದರಲ್ಲಿ 2 ನಿಷಿದ್ಧವಾದ ವಿವಾಹಗಳು. ಒಂದು ರಕ್ಕಸ ವಿವಾಹ, ಮತ್ತೊಂದು ಪೈಶಾಚಿಕ ವಿವಾಹ. ತಂದೆ ತಾಯಿಯರನ್ನು ವಧುವಿನ ಸಮ್ಮುಖದಲ್ಲಿ ಕಂಬಕ್ಕೆ ಕಟ್ಟಿ ಬಲಾತ್ಕಾರವಾಗಿ ಎಳೆತಂದು ಮದುವೆ ಆಗುವುದು ರಕ್ಕಸ ವಿವಾಹ. ತಂದೆ ತಾಯಿಗಳನ್ನು ಬಂಧು ಬಾಂಧವರನ್ನ ಕೊಂದು ಕಳೆದು ವಧುವನ್ನ ತಂದು ಮದುವೆ ಆಗುವುದು ಪೈಶಾಚಿಕ ವಿವಾಹ. ನಿನ್ನದು ಪೈಶಾಚಿಕ ಅಲ್ಲ, ಆದರೂ ನಿಷಿದ್ಧವಾದಂತಹ ರಕ್ಕಸ ವಿವಾಹ ಸುಳ್ಳಲ್ಲ. ಆದ್ದರಿಂದಲೇ ದುರ್ಮಾರ್ಗತನದಿಂದ ತಂದೆ, ಕ್ಷತ್ರಿಯರಿಗೆ ಹೇಳಿಸಿದ ಮಾರ್ಗದಿಂದ ನೀನು ತಂದಿದ್ದಲ್ಲ. ಪರಿಣಾಮ ಏನಾಯಿತು? ಅಂಬೆ ಆಮೇಲೆ ಹೇಳಿದ್ಲು, ತಾನು ಸಾಲ್ವನನ್ನು ಒಪ್ಪಿದ್ದೇನೆ, ಹಾಗಾಗಿ ಸಾಲ್ವನಲ್ಲಿಗೆ ನೀನು ಕಳುಹಿಕೊಟ್ಟೆ. ನೀನು ತಂದಿದ್ಯಾ ಎಂಬ ಕಾರಣಕ್ಕಾಗಿಯೇ ಸಾಲ್ವ ಅವಳನ್ನು ತಿರಸ್ಕರಿಸಿದ. ನೀನು ಪ್ರಯತ್ನ ಮಾಡಬಹುದಿತ್ತು. ಪುನಃ ಬಂದು ನಿನ್ನಲ್ಲಿ ಹೇಳಿಕೊಂಡಿದ್ದಾಳಲ್ಲ, ತೋಡಿಕೊಂಡಿದ್ದಾಳಲ್ಲ, ಭಯಪಡಿಸಿ ಆದರೂ ಆ ಸಾಲ್ವನಿಗೆ ಮದುವೆ ಮಾಡಿಸಬಹುದಿತ್ತು ಅಂಬೆಯನ್ನು. ಅದನ್ನೂ ಮಾಡಲಿಲ್ಲ. ಮದುವೆಯಲ್ಲಿ ಅದು ತಪ್ಪು ಅಂತ ಆಗುವುದಿಲ್ಲ. 100 ಸುಳ್ಳನ್ನ ಹೇಳಿ ಆದರೂ ಒಂದು ಮದುವೆಯನ್ನ ಮಾಡಬಹುದು ಅಂತ ಶಾಸ್ತ್ರ ಉಂಟು. ಆದ್ರಿಂದ ಅವನಿಗೆ ಭಯಪಡಿಸಿ ಆದರೂ ಅಂಬೆಯನ್ನ ಮದುವೆ ಮಾಡಿಸಬಹುದಿತ್ತು. ಅದನ್ನೂ ಮಾಡಲಿಲ್ಲ. ಈಗೇನಾಗಿದೆ ಪರಿಣಾಮ? ಅಂಬೆ ಸಂತ್ರಸ್ತಳಾಗಿದ್ದಾಳೆ, ಅತಂತ್ರ ಸ್ಥಿತಿಗೆ ಬಂದಿದ್ದಾಳೆ. ಆದ್ದರಿಂದ ಒಬ್ಬಳು ಹೆಣ್ಣು ಹೀಗೆ ಅತಂತ್ರ ಸ್ಥಿತಿಗೆ ಬಂದು ಮುಟ್ಟಿದ್ದಕ್ಕೆ ಭೀಷ್ಮ ಕಾರಣ ಆಗ್ತಾನೆ ಅಂತಾದ್ರೆ ನಿನ್ನ ಮನಸ್ಸಾದ್ರೂ ಒಪ್ಪೀತೋ ಹೇಳು? ಆ ಕಾರಣಕ್ಕಾಗಿ ತಂದ ತಪ್ಪಿಗೆ ಅಂಬೆಯನ್ನ ನೀನು ಮದುವೆಯಾಗತಕ್ಕದ್ದು. ತಂದೆ ಸುಖ ಬ್ರಹ್ಮಚರ್ಯ ಗೋಳಿಯ ನಾನು ತಂದೆಗೋ ಸುಖ ಬ್ರಹ್ಮಚರ್ಯ ಗೋಳಿಯ ಭೀಷ್ಮ ಎಂದಿಗಾದರೂ ಬಲಿ ನಿಂದಿತವ ಕಾರ್ಯ ಕೈವೆನೆ ಗುರುರಾಯ ಸಂದೇವೇಕೆ ಇನ್ನು ನಾವು ಹೇಳಿದಂತೆ 2 ತಪ್ಪಾದದ್ದು ಹೌದು. ಒಂದು, ಮಾಲೆ ಹಿಡಿದು ನಿಂತಂತ 3ರಲ್ಲಿ ಓರ್ವಾಕೆ ಯಾರಿಗೋ ಮಾತು ಕೊಟ್ಟಿರಬಹುದೇ ಎಂದು ಊಹಿಸುವ ಸಂಸ್ಕಾರ ನಿಮ್ಮ ಶಿಷ್ಯನದ್ದಲ್ಲ. ಹಾಗಾಗಿ ನಾನು ಅನುಮಾನ ಪಡಲಿಲ್ಲ. ಇನ್ನೊಂದು ಅತಿಯಾದ ಭರವಸೆ ಹೌದು. ಚಕ್ರವರ್ತಿ ಪೀಠಕ್ಕೆ ಸೊಸೆಗಳಾಗ್ತಾರೆ ಅಂತಾದ್ರೆ 3 ಒಪ್ಪಬಹುದು ಎನ್ನುವ ಭರವಸೆಯಿಂದ ಅಲ್ಲಿ ಹೇಳದೆ ಇಲ್ಲಿ ತಂದದ್ದು ಹೌದು. ಆದ್ರೆ ನಾನು ಮದುವೆ ಆಗ್ಲಿಕ್ಕೆ ಹೇಗೆ ಸಾಧ್ಯ ಗುರುದೇವ? ಯಾಕೆ ಸಾಧ್ಯ ಇಲ್ಲ? ತಂದೆಗೋಸ್ಕರ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡವ ನಾನು. ಅನುಲಂಘನೀಯವಾದಂತಹ ವ್ರತ ಅದು. ಆದ್ದರಿಂದ ನಾನು ಮದುವೆ ಆಗ್ಲಿಕ್ಕೆ ಆಗುವುದಿಲ್ಲ. ನೀವು ಒತ್ತಾಯಿಸಿದ್ರೆ ಏನಾಗ್ತದೆ? ತಲೆಯಲ್ಲಿದ್ದ ಹತ್ರ ಕಿರೀಟ ಕಟ್ಕೊಂಡ ಹಾಗಾಗ್ತದೆ. ನಾನು ಮದುವೆ ಆಗುದಿಲ್ಲ. ವಿಶ್ವ ಗುರುವಾಕ್ಯೋಲ್ಲಂಘನ ದೋಷವು ನಿನ್ನದು, ಗುರುವಾಕ್ಯೋಲ್ಲಂಘನ ದೋಷವು ನಿನ್ನ ಸರಿಪುದು ಬೆಂಬಿಡದೆ, ಸರಿಪುದು ಬೆಂಬಿಡದೆ ಕರುಣೆ ಸಂತಾಪದ ದೆಸೆಯಿಂದ ಸಂಪದು ಹರಿದು ಪಂಬುದು ದಿಟವೋ ವಿಶ್ವ ಬುದ್ಧಿವಂತಿಕೆಯ ಮಾತನಾಡ್ತಾ ಇದೆಯಲ್ವೇ? ಮದುವೆ ಆಗುವುದಕ್ಕೆ ನನಗೆ ಸಾಧ್ಯ ಇಲ್ಲ. ಕಾರಣ ತಂದೆಗೋ ಸುಖ ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದವನು. ಅನುಲ್ಲಂಘನೀಯವಾದಂತಹ ವ್ರತ. ಮಗು, ಎಷ್ಟು ತಪ್ಪನ್ನು ನೀನು ಮಾಡ್ತಾ ಇದ್ದೇನೋ ಪ್ರಜ್ಞೆ ನಿನಗೆ
ನನಗಿಲ್ಲ ಅಂತ ಅನ್ನಿಸ್ತಾ ಇದೆ. ಹೌದು. ತಂದೆಗೆ ಮದುವೆ ಮಾಡಿಸುವುದಕ್ಕೆ ಮುಂದಾದದ್ದೇ ತಪ್ಪು. ಮುಂದಾದ ಸಂದರ್ಭದಲ್ಲಿ ತರುವುದಕ್ಕೆ 1000 ವಿಧಾನಗಳಿರುವಾಗ ಅದೆಲ್ಲವನ್ನೂ ಬಿಟ್ಟು ಪ್ರತಿಜ್ಞೆ ಮಾಡಿದ್ದು ಮತ್ತೂ ತಪ್ಪು. ಈಗ ತಂದೆಗೋಸ್ಕರ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ, ಆದ್ದರಿಂದ ಸಾಧ್ಯ ಇಲ್ಲ. ಮಗು, ಪರ್ಯಾಯವಾಗಿ ಗುರುವಿನ ವಾಕ್ಯವನ್ನು ಮೀರಿದ ದೋಷಕ್ಕೆ ನೀನು ಗುರಿಯಾಗ್ತಿ. ಈಗ ನಿನ್ನ ತಂದೆಯೇ ಒಂದೊಮ್ಮೆ ಬಂದು ಹೇಳಿದರೆ ಮದುವೆ ಆಗುವುದಕ್ಕೆ ಸಾಧ್ಯವಾ? ಉಲ್ಲಂಘನೀಯವಾದದ್ದು. ಸಾಧ್ಯ ಇಲ್ಲ. ಇಲ್ಲ. ತಂದೆಗೆ ಸಮಾನ ಯಾರು? ಗುರು. ಹೌದು. ಜನೀಕೃತ ಉಪನೀತಾಚ ಯಸ್ತು ವಿದ್ಯಾ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರಸ್ಮೃತಾ. ಜನ್ಮ ಕೊಟ್ಟವ, ಉಪನಯನ ಮಾಡಿದವ, ಆಮೇಲೆ ಅನ್ನ ಕೊಟ್ಟವ, ಆಶ್ರಯವನ್ನ ಕೊಟ್ಟವ, ಭಯವನ್ನ ನಿವಾರಣೆ ಮಾಡಿದವ, ಈ 5 ತಂದೆಗೆ ಸಮಾನ. ಈಗ ನಾನು ಗುರುವಾಗಿ ಹೇಳುವುದಲ್ಲ, ತಂದೆಗೆ ಸಮಾನನಾಗಿ ಹೇಳ್ತೇನೆ. ಆವಾಗಲಾದ್ರೂ ನೀನು ಮದುವೆ ಆಗೋದಕ್ಕೆ ಸಿದ್ಧನಿದ್ದೀಯ? ಅಲ್ಲೇ ಇದ್ರೆ ಏನಾಗ್ತದೆ? ಸಿದ್ಧ ಇಲ್ಲ ಅಂತಾದ್ರೆ ನಾನು ಗುರುವಾಗಿಯೇ ಮತ್ತೆ ಎಚ್ಚರಿಸಬೇಕಾಗ್ತದೆ. ನಾನು ಕುಪಿತನಾಗಿ ಶಪಿಸಿದೆ ಅಂತಾದ್ರೆ ನಿನ್ನ ಸಿರಿ ಸಂಪತ್ತು ಸಾಮ್ರಾಜ್ಯ ಅಧಿಕಾರ ಎಲ್ಲವೂ ಭಸ್ಮೀಭೂತವಾಗಿ ಹೋಗ್ತದೆ. ಎಚ್ಚರ. ನಾನೆಲ್ಲ ಭಯ ಕೋಪಗಳಿಗಿನ್ನೂ ಬೆದರುವ, ನಾನೆಲ್ಲ ಭಯ ಕೋಪಗಳಿಗಿನ್ನೂ ನದಿಸುವುದಿಲ್ಲ ವಿತ್ತಾಸೆ. ಮದದಿ ಕಾಮಗೆ ಪಾತ್ರನೆಲ್ಲ ಕ್ಷತ್ರಿಯ ಧರ್ಮ ಮೊದಗಿ ಗೈದಿಯ ಶಪಥ ಬಿಡೇನೋ. ಸಿರಿ ಸಂಪತ್ತು ಅಧಿಕಾರ ಕಳೆದು ಹೋಗುತ್ತದೆ ಎನ್ನುವ ಭಯ ನನಗಿಲ್ಲ. ಯಾಕೆ? ಒಂದು ಕಾಲದಲ್ಲಿ ಹಸ್ತಿನಾವತಿಯ ಸಿಂಹಾಸನವೇ ಕೈ ಮಾಡಿ ಕರೆದಾಗ ನಾನು ಬೇಡ ಅಂತ ಬಿಟ್ಟುವ ಕಳ್ಕೊಳ್ತೇನೆ ಎನ್ನುವ ಭಯ ಇಲ್ಲ. ಇನ್ನೊಂದು ಗುರುವಾಕ್ಯ ಉಲ್ಲಂಘನೆ, ಅದನ್ನು ನಾನು ಮಾಡುವುದಿಲ್ಲ ಗುರುದೇವ. ನೀವೇ ಒಂದು ಅವಕಾಶ ಕೊಟ್ಟಿದ್ದೀರಿ. ಏನು? ಒಂದೊಬ್ಬ ಸಿಂಹವನ್ನು ಕಟ್ಟಿಕೊಂಡು ಬರಬೇಕು, ಅದಲ್ಲ ಧನುರ್ಬಾಣ ಹಿಡಿದು ಯುದ್ಧಕ್ಕೆ ಬರಬೇಕು ಎಂದು. ಹಾಗಾಗಿ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ಹೌದಾ? ಅರರೆ ಪಿಟಿ ಪಿಟಿ ಧನುವನ, ಅರರೆ 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 ಪಿಡಿ ಪಿಡಿ ಧನುವನು ಎನ್ನಲಿ ದುರಕನು ಆಗೀಗ, ಎನ್ನಲಿ ದುರಕನು ಆಗೀಗ. ಗುರುಗಳ ಮೇಲ್ಮೈ ಮಾಡಿದ ಪವಗೆ ನಡುವೆ ಖಡ್ಡ ಮರುಳೆ. ಅರರೆ ಅರರೆ ಅಬ್ಬಾ, ನಿನ್ನ ಧೈರ್ಯವೇ. ಯುದ್ಧವನ್ನ ಮಾಡ್ತೇನೆ. ನಿಮ್ಮ ನಿರ್ದೇಶನವೇ ಹಾಗುಂಟು. ಮಗು, ಯುದ್ಧ ಯಾರಲ್ಲಿ ಮಾಡ್ತಾ ಇದ್ದೇನೆ ಎನ್ನುವ ಪ್ರಜ್ಞೆ ಉಂಟು? 21 ಸಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ಕುಲವನ್ನೇ ಧ್ವಂಸಗೈದಿರುವ ಈ ಭಾರ್ಗವ ರಾಮನಲ್ಲಿ ಎನ್ನುವುದು ನೆನಪಿರಲಿ. ಇದು ಈಗ ಯುದ್ಧ ಮಾಡ್ತೀಯ ಅಂತಾದ್ರೆ ಹಿಡಿ ಧನುವನ್ನು, ಸಿದ್ಧನಾಗು. ಗುರುವೇ ನೀನೋಳು ಸಮರ ಗೋರುವೆ ನಿನ್ನೋಳು ಸಮರ 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 ಗೈವೆನು ಹರಸುವುದು ಜಯವಾಗು ಅಂದದಿ, ಹರಸುವುದು ಜಯವಾಗು ಅಂದದಿ.
ಸಾಕ್ಷಿ ಅದು. ಒಂದು ಬಾಸಿಂಗ ಕಟ್ಕೊಂಡು ಬರಬೇಕು, ಅಲ್ಲದೆ ಇದ್ರೆ ಯುದ್ಧಕ್ಕೆ ಸಿದ್ಧನಾಗಬೇಕು. ಅಲ್ಲಿಗೆ ಗುರುವಾಕ್ಯ ಉಲ್ಲಂಘಿಸಿದ ಹಾಗಾಗುವುದಿಲ್ವಲ್ಲ? ಸರಿ ಸರಿ. ಗುರುದೇವ, ಹಿಡಿದಿದ್ದೇ ಬಿಲ್ಬಾಣ. ನಡೆಯಲಿ ಗುರು ಶಿಷ್ಯರ ನಡುವೆ ಕದನ ಕೋಲಾಹಲ ನಡೆಯುವ ಹೋರಾಟದಲ್ಲಿ ಜಯ ನನಗೇ ಆಗಲಿ ಅಂತ ಆಶೀರ್ವಾದ ಮಾಡಿ. ಬಹಳ ಬುದ್ಧಿವಂತ ನೀನು. ದೇವರನ್ನೇ ಮೋಸಪಡಿಸಿದ ಒಬ್ಬರೊಬ್ಬ ಭಕ್ತ ಇದ್ದಂತೆ. ಆತ ಕೊಡಲಿಯಿಂದಾಗಿ ಕಟ್ಟಿಗೆಯನ್ನು ಮಾಡಿ ಅದನ್ನು ಮಾರಾಟ ಮಾಡಿ ಉಪಜೀವನವನ್ನು ಸಾಗಿಸುತ್ತಾ ಇದ್ರಂತೆ. ಒಂದು ದಿವಸ ಒಂದು ಬಾವಿಯ ಪಕ್ಕದಲ್ಲಿರುವಂತಹ ಮರವನ್ನು ಏರಿ ಟೊಂಗಿಯನ್ನು ಕಡಿಯುವ ಸಂದರ್ಭದಲ್ಲಿ ಕಬ್ಬಿಣದ ಕೊಡಲಿ ಜಾರಿ ಬಾವಿಗೆ ಬಿತ್ತಂತೆ. ಪಾಪ ಕೆಳಗಿಳಿದು ಆರಿಸಿ ತರುವುದಕ್ಕಾಗುವುದಿಲ್ಲ. ಅಯ್ಯೋ ದೇವರೇ, ಮುಂದೆ ನನ್ನ ಗತಿ ಅಂತ ಗೋಗರದಾಗ ದೇವರು ಪ್ರತ್ಯಕ್ಷನಾದನಂತೆ. ಅವನಲ್ಲಿ ತನ್ನ ಮೊರೆಯನ್ನು ತೋಡಿಕೊಂಡಾಗ ದೇವರು ಕೆಳಗಿಳಿದು ಒಂದು ಬಂಗಾರದ ಕೊಡಲಿಯನ್ನು ತಂದು, ತಗೋ ನಿನ್ನ ಕೊಡಲಿ. ಬಂಗಾರದ ಕೊಡಲಿ ನೋಡಿದಂತೆ, ಇದು ನನ್ನ ಕೊಡಲಿ ಅಲ್ಲ. ಆವಾಗ ದೇವರು ಮತ್ತೆ ಪುನಃ ಕೆಳಕ್ಕಿಳಿದು ಬೆಳ್ಳಿ ಕೊಡಲಿಯನ್ನು ತಂದು ತೋರಿಸಿದಂತೆ, ತಗೋ ನಿನ್ನ ಕೊಡಲಿ. ಬೆಳ್ಳಿ ಕೊಡಲಿ, ಇದು ನನ್ನ ಕೊಡಲಿ ಅಲ್ಲ. ಮತ್ತೆ ಕೆಳಗಿಳಿದು ಅವನ ಕಬ್ಬಿಣದ ಕೊಡಲಿಯನ್ನು ತಂದು, ತಗೋ ನಿನ್ನ ಕೊಡಲಿ. ಇದು ಪ್ರಸಾದ. ಆವಾಗ ದೇವರಿಗೆ ಆಶ್ಚರ್ಯ ಆಯ್ತಂತೆ. ಎಲ್ಲ ಎಷ್ಟು ಪ್ರಾಮಾಣಿಕ, ಎಂಥ ಸದ್ಭಕ್ತ. ಬಂಗಾರದ ಕೊಡಲಿ ತನ್ನದ್ದಲ್ಲ, ಬೆಳ್ಳಿಯ ಕೊಡಲಿ ತನ್ನದ್ದಲ್ಲ, ನಿಜವಾದ ಕಬ್ಬಿಣದ ಕೊಡಲಿ ತನ್ನದ್ದು ಅಂತ ಪ್ರಸಾದ ಅಂತ ಸ್ವೀಕರಿಸಿನಲ್ಲ. ದೇವರು ಮೆಚ್ಚಿ ಈ ಮೂರೂ ಕೊಡಲಿ ನಿನಗೇ ಇರಲಿ ಅಂತ ಕೊಟ್ಟು ಹೋದ್ನಂತೆ. ಸ್ವಲ್ಪ ಕಾಲ ಕಳೆಯಿತಂತೆ. ಒಂದು ದಿವಸ ಕಟ್ಟಿಗೆಯನ್ನು ತರುವುದಕ್ಕಾಗಿ ಹೆಂಡತಿಯನ್ನ ಕರೆದುಕೊಂಡು ಹೋಗಿದ್ದಂತೆ. ಆವಾಗಲೂ ಹಾಗೆ ಮರ ಏರಿ ಕಡಿತಾ ಇದ್ದ. ಅಯ್ಯೋ ಎನ್ನುವ ಬೊಬ್ಬೆ ಕೇಳಿತು. ಕೆಳಗಿದ್ದ ಅವನ ಹೆಂಡತಿ ಕಾಲು ಜಾರಿ ಬಾವಿಗೆ ಬಿದ್ದುಬಿಟ್ಟಿದ್ದಾಳೆ. ಇವ ಕಂಗೆಟ್ಟು ದೇವರ ಮೊರೆ ಹೋದಂತೆ, ದೇವರೇ ನೀನೇ ಗತಿ. ದೇವರು ಪ್ರತ್ಯಕ್ಷನಾಗಿ ಬಂದಂತೆ, ಏನಾಯಿತು? ನನ್ನ ಹೆಂಡತಿ ಬಾವಿಯಲ್ಲಿ ಬಿದ್ದಿದ್ದಾಳೆ, ಯೋಚನೆ ಮಾಡಬೇಡ ಅಂತ ದೇವರು ಕೆಳಗಿಳಿದು ರಂಬೆಯಂತ ಅತ್ಯಂತ ರೂಪಸಿಯನ್ನು ತಂದು, ಇಗೋ ನಿನ್ನ ಹೆಂಡತಿ ತಗೋ ಅಂತ ಹೇಳಿದ್ನಂತೆ. ದೇವರ ಪ್ರಸಾದ ಕೊಡುವಂತ ತಗೊಂಡ್ಬಿಟ್ಟಂತೆ. ಆವಾಗ ದೇವರಿಗೆ ಆಶ್ಚರ್ಯ ಆಯಿತು. ಆವಾಗ ಇದ್ದ ಪ್ರಾಮಾಣಿಕತನ ಈಗ ಎಲ್ಲೋ ಹೋಯಿತು. ಹಾಗಾದ್ರೆ ಹೆಣ್ಣನ್ನ ಕಂಡಾಗ ಎಂಥವರು ಬುದ್ಧಿಗೆಡ್ತಾರೆ ಅಲ್ಲವೋ ಅಂತ ಪ್ರಶ್ನೆ ಮಾಡಿದಾಗ ದೇವರೇ ಹಾಗಲ್ಲ, ನೀನು ಬಂಗಾರದ ಕೊಡಲಿಯನ್ನು ಕೊಟ್ಟೆ ಬೇಡ ಅಂತ ಹೇಳಿದೆ, ಬೆಳ್ಳಿಯ ಕೊಡಲಿಯನ್ನು ಕೊಟ್ಟೆ ಬೇಡ ಅಂತ ಹೇಳಿದೆ, ಕಬ್ಬಿಣದ ಕೊಡಲಿಯನ್ನು ಕೊಟ್ಟೆ ಇದು ನಂದು ಅಂತ ಹೇಳಿದಾಗ ನಿನ್ನ ಪ್ರಾಮಾಣಿಕತನಕ್ಕೆ ಮೆಚ್ಚಿ ಮೂರನ್ನೂ ನೀನು ಇಟ್ಟುಕೋ ಅಂತ ಕೊಟ್ಟಿಯಲ್ಲ. ಈಗಲೂ ಹಾಗೆ ನಾನು ಇದಲ್ಲ ಅಂತ ಹೇಳಿದ್ರೆ ಮತ್ತೆ ಮುಳುಗಿ ಬೇರೆ ಒಬ್ಬರನ್ನು ಕರ್ಕೊಂಡು ಬರ್ತಿ, ಅದು ಅಲ್ಲ ಅಂತ ಹೇಳಿದಾಗ ಆಮೇಲೆ ಮುಳುಗಿ ಮೂರನೇದಾಗಿ ನನ್ನ ಹೆಂಡತಿಯನ್ನು ಕರ್ಕೊಂಡು ಬರ್ತಿ. ಇವಳು ನನ್ನ ಹೆಂಡತಿ ಕೊಡು ಅಂತ ಹೇಳಿದ್ರೆ ನಿನ್ನ ಪ್ರಾಮಾಣಿಕತನಕ್ಕೆ ಮೆಚ್ಚಿದ್ದೇನೆ, ಮೂರನ್ನೂ ನೀನು ಇಟ್ಕೋ ಅಂತ ಹೇಳಿದ್ರೆ ನನಗೆ ಕಷ್ಟ ಆಗ್ತದೆ ಅಂತ ನನಗೆ ಬೇಡ ಇದೇ ಇರಲಿ ಅಂತ ಹೇಳಿದೆ. ನೀನು ಅದೇ ರೀತಿ ಬುದ್ಧಿವಂತ, ನಿನ್ನಲ್ಲಿ ಸಮರವನ್ನು ಮಾಡ್ತೇನೆ, ತನಗೆ ಜಯವಾಗುವಂತೆ ಆಶೀರ್ವಾದ ಮಾಡು ಅಂದ್ರೆ ಪರ್ಯಾಯವಾಗಿ ನಾನು ಸೋಲಬೇಕು ಅನ್ನುವುದಲ್ವ ಮಗು. ಹೀಗೆ ಆಶೀರ್ವಾದವನ್ನು ಕೇಳದೆ ಯುದ್ಧಕ್ಕೆ ಮುಂದಾಗಿದ್ರೆ ನೇತ್ರಾಗ್ನಿಯಿಂದಲೇ ನಿನ್ನನ್ನು ಸುಟ್ಟು ಹೋಗ್ತಾ ಇದ್ದೆ. ಚಿನ್ಮಯಾತ್ಮಕ ಕೇಳು ಕಲನ ಬೇಡಲು ಈಗ, ಚಿನ್ಮಯಾತ್ಮಕ ಕೇಳು ಕಲನು ಬೇಡಲು ಈಗ, ನಿನಗೆ ಸೋಲುವನಲ್ಲ ಭೀಷ್ಮ.
ಹೂಡಬೇಡ. ಪರಶುರಾಮ ಈ ಪ್ರಸ್ವಾಪನ ಶರವನ್ನ ಹೂಡಿ ನಿಂತ ಭೀಷ್ಮನನ್ನು ಗೆಲ್ಲುವುದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಮಗು, ಮೆಚ್ಚಿದೆ ನಾನು. ನನ್ನಲ್ಲಿ ಧನುರ್ವಿದ್ಯೆಯನ್ನು ಆರ್ಜಿಸಿದವನು ನಾನು. ಅನೇಕ ಅಸ್ತ್ರಗಳನ್ನು ಕೊಟ್ಟರು, ಪ್ರಸ್ವಾಪನ ಶರವನ್ನು ಕೊಟ್ಟಿದ್ದಿಲ್ಲ. ನಿನ್ನಲ್ಲಿಯೂ ಈ ತನಕ ಅದು ಉಂಟು ಅಂತ ನಾನು ತಿಳಿದವನಲ್ಲ. 21 ದಿವಸ ಯುದ್ಧ ನಡೆಯಿತು. ಎಷ್ಟೋ ಸಂದರ್ಭದಲ್ಲಿ ನೀನೂ ಮೂರ್ಛಾಗತನಾಗಿದ್ದೆ, ನಾನೂ ಮೂರ್ಛಾಗತನಾಗಿದ್ದೆ. ಆಮೇಲೆ ನಿನಗೆ ಗಂಗಾ ಸಾರಥ್ಯ ಒದಗಿ ಬಂತು. ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಬಂತು ಎನ್ನುವುದೇ ಅರ್ಥವಾಗ್ತಾ ಇಲ್ಲ. ಪ್ರತಿ ಇಲ್ಲದ ಪ್ರಸ್ವಾಪನ ಶರ ಅದನ್ನು ಹೂಡಿದೆ ಅಂತ ಆದರೆ ನಾನು ಧರಾಗತನಾಗ್ತಾ ಇದ್ದೆ. ಆವಾಗ ಅಪವಾದ ನಿನ್ನನ್ನು ಬೆಂಬಿಡದೆ ಬರ್ತಾ ಇತ್ತು. ಪ್ರತಿ ಇಲ್ಲದ ಅಸ್ತ್ರವನ್ನು ಯಾವ ಯೋಧನು ಪ್ರಯೋಗಿಸಕೂಡದು. ನನ್ನಲ್ಲಿಯೂ ಪ್ರತ್ಯಸ್ತ್ರ ಇಲ್ಲದೇ ಇದ್ದಂತಹ ಸಂದರ್ಭ ನಿನಗೆ ತಿಳಿದ ವಿಚಾರ. ನಭೋವಾಡಿಯನ್ನು ಕೇಳಿ ನೀನು ಹೂಡಲಿಲ್ಲ. ಹಾಗಾಗಿ ಗುರು ಯಾವ ಕಾಲದಲ್ಲಿಯೂ ಸೋತ ಅಂತ ಆಗಬಾರದು ಎನ್ನುವಂತ ಹಾರ್ದಿಕವಾದಂಥ ಸದ್ಭಾವಕ್ಕೆ ನಾನು ಸಂಪೂರ್ಣ ಸೋತೆ ಮಗು. ಆದರೆ ಎಲ್ಲವರಿಗೂ ಭರವಸೆ ಕೊಟ್ಟು ಬಂದಿದ್ದೆ. ಮುನಿವರರು ನಿಮ್ಮ ಶಿಷ್ಯ ಹೀಗೆ ಮಾಡಬಹುದು, ನಿಮ್ಮ ಶಿಷ್ಯ ಹೀಗೆ ಮಾಡಬಹುದು. ಹಾಗಾಗಿ ಅವರ ಸಮ್ಮುಖದಲ್ಲಿ ಹೋರಾಟ ಮುಂದುವರೆದಿದ್ದು. ಈಗ ಎಲ್ಲವರಿಗೂ ಅರ್ಥ ಆಗಿರಬೇಕು, ನನ್ನ ಶಿಷ್ಯ ಧರ್ಮ ಮಾರ್ಗವನ್ನು ಬಿಟ್ಟು ವಿಚಲಿತನಾದವನಲ್ಲ, ನಿಜವಾಗಿಯೂ ಧರ್ಮ ಮಾರ್ಗ ಪ್ರವರ್ತನೆ ಹೌದು ಎನ್ನುವುದು ಮನವರಿಕೆ ಆಗಿರಬೇಕು. ಇಲ್ಲದೇ ಇದ್ರೆ ಈ ಅಂಬಾ ಪ್ರಕರಣ ನನಗೆ ಬೇಕ ಮಗು. ಎಲ್ಲವನ್ನು ಬಿಟ್ಟು ಮಹೇಂದ್ರಾಚಲವನ್ನು ಅಡರಿ ಕಟ್ಟುಗ್ರವಾದಂತಹ ತಪಸ್ಸಿನಲ್ಲಿ ತೊಡಗಿರುವಂತಹ ನನಗೆ ಬೇಕಿತ್ತು. ಎಲ್ಲರೂ ಭಾವಿಸಿದ್ದಾರೆ ಅಂಬೆಗಾಗಿ ಪರಶುರಾಮ ಬಂದ. ಅಲ್ಲವೇ ಅಲ್ಲ, ಭೀಷ್ಮನಿಗಾಗಿಯೇ ಪರಶುರಾಮ ಬಂದಿದ್ದು. ಇದು ಹೀಗೆ ಶುದ್ಧ ಬಂಗಾರ ಎನ್ನುವುದು ಪ್ರಪಂಚಕ್ಕೆ ಅರ್ಥವಾಗಬೇಕಿತ್ತು. ಈಗ ಅರ್ಥ ಆಯಿತು. ಆದ್ದರಿಂದ ನಿನಗೆ ಸೋತ ನಾನು ತೆರಳುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ ಮಗು. ಈ ಪ್ರಸಂಗಕ್ಕೆ ಗಂಗಾ ಸಾರಥ್ಯ ಎನ್ನುವ ಹೆಸರು ಬೇಡ. ನಾನು ಸೋತ ಎಂದಾಕ್ಷಣ ಪರಶುರಾಮ ಪರಾಜಯ ಎನ್ನುವಂತ ಹೆಸರೂ ಬೇಡ. ನಿಜವಾಗಿ ಈ ಪ್ರಸಂಗಕ್ಕೆ ಭೀಷ್ಮ ವಿಜಯ ಎನ್ನುವ ಹೆಸರೇ ಶಾಶ್ವತವಾಗಿ ಶುಭವಾಗಲಿ. ಕರುಣಿ ಭಸ್ಮೀಭೂತ ಆಗಲು ಭೀಷ್ಮನೋ ಕರುಣಿ ಭಸ್ಮೀಭೂತ ಆಗಲು ಭೀಷ್ಮನು ಕರಗಿದನ್ನಯ್ಯ ನದಿ ಅರರೆ 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 ಸ್ತ್ರೀಯತ್ಯವಾಯಿತು ಮುಂದಕ್ಕೆನ್ನಯೋ ಕೊರಳ ಕೊಯ್ಸು ಕೆದರಿದ ಕೂದಲಿನಿಂದ ಬೊಬ್ಬಿಡುತ್ತಾ ಬಂದಂತ ಅಂಬೆ ನನ್ನ ಕಣ್ಣೆದುರಿನಲ್ಲಿ ಬೆಂಕಿಗೆ ಹಾರಿ ಹಿಡಿ ಬೂದಿಯಾಗಿ ಹೋದಳು. ಸಾಯುವ ಮೊದಲು ಒಂದು ಮಾತನ್ನು ಹೇಳಿದ್ದಳು, ಭೀಷ್ಮ ನೀನು ಹೆಣ್ಣಿನೊಡನೆ ಯುದ್ಧ ಮಾಡುವವನಲ್ಲ, ಗಂಡು ನಿನ್ನನ್ನ ಸೋಲಿಸಲಾರ. ಹಾಗಾಗಿ ಗಂಡು ಅಲ್ಲದ ಹೆಣ್ಣು ಅಲ್ಲದ ಒಂದು ವ್ಯಕ್ತಿಯಾಗಿ ಶಕ್ತಿಯಾಗಿ ಬರುತ್ತೇನೆ ಎಂದು. ಹಾಗಾದ್ರೆ ಕಾಶಿ ರಾಜಕುಮಾರಿ ಭೀಷ್ಮಗಾದಾಳೆ ಮಾರಿ ಕಾಲಾಯ ತಸ್ಮೈ. ಆ